ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾತೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತನವೋಪಿ ನೇದುಸ್ಥಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯ ಮಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ. ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಜ ಭಜಸ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ಮಮ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಿ ಕಿಲ ಶಕ್ತಿಧರಸ್ವಧಾಮ್ನಾ. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸ್ವಸ್ತ್ಯಸ್ತ್ವಚೇತತಾಂ. ಫಲವಿದು ಬಾಳುವುದಕ್ಕೆ ಜಗನ್ನಾಥದಾಸರ ಒಂದು ಕೃತಿ. ಅದಕ್ಕೆ ಒಂದು ಸಂಪ್ರದಾಯವೂ ಇದೆ. ಹರಿಕಥಾಮೃತ ಸಾರದ ಕಂಡೆನ್ಸ್ಡ್ ಫಾರಮ್ ಅಂತ. ವಿಸ್ತಾರವಾದ ಹರಿಕಥಾಮೃತ ಸಾರವನ್ನು ಒಂದು 28 ಪದ್ಯಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಮನುಷ್ಯನ ಬದುಕು ಸಾರ್ಥಕ ಆಯಿತು ಅನ್ನೋದಕ್ಕೆ ಒಂದು ಸ್ಕೇಲ್ ಬೇಕಲ್ಲ, ಮಾನದಂಡ ಯಾವುದು? ಏನನ್ನ ಮಾಡಿದರೆ ಸಾರ್ಥಕ, ಏನನ್ನ ಮಾಡಿದರೆ ನಿರರ್ಥಕ ಅಂತ. ನಿರರ್ಥಕ ಅನ್ನೋದನ್ನು ಏನು ಹೇಳಿಲ್ಲ ಅವರು. ಯಾವುದನ್ನು ಮಾಡದೇ ಇದ್ದರೆ, ಜಗನ್ನಾಥದಾಸರು ಹೇಳಿದ ಈ ಎಲ್ಲ ಅಂಶಗಳನ್ನು ಯಾರು ಮಾಡಿಲ್ಲ ಅವನ ಬದುಕು ವ್ಯರ್ಥ ಅಂತ. ಫಲವಿದು ಬಾಳುವುದಕ್ಕೆ ಅಂತ ತುಂಬ ಸುಂದರವಾದಂತಹ ಒಂದು ಪದ್ಯ. ಅದರ ಉಪನ್ಯಾಸ ಈಗ ಯಾಕೆ ಅಂದಾಗ 48 ದಿವಸ ಭಾಗವತವನ್ನು ಕೇಳಿದ್ದಾರೆ. ಅದಕ್ಕೆ ಅದು ಫಲವಿದು ಬಾಳುವುದಕ್ಕೆ ಅನ್ನೋದಲ್ಲಿ ಪರ್ಯವಸಾನ ಆಗಲಿ ಅಂತ. 48 ದಿವಸ ನೀವೇನು ಕೇಳಿದಿರಿ ಅದೇ ದೊಡ್ಡ ಫಲವಿದು ಬಾಳುವುದಕ್ಕೆ. ಅದಕ್ಕಿನ್ನ ದೊಡ್ಡ ಇನ್ಯಾವುದು ಫಲ ಇಲ್ಲ. ದೇವರು ಯಾವ ವಿಘ್ನವನ್ನು ಕೊಡದೆ, ಆ ಭಾಗವತಾದಿ ಗ್ರಂಥಗಳನ್ನು ಕೇಳಲಿಕ್ಕೆ ಬೇಜಾರನ್ನು ಕೊಡದೆ, ಏನು ಬೇಕಾದ್ರೆ ವಿಘ್ನ ಆಗಬಹುದು. ಮಳೆ ಬರಬಹುದು, ನಮ್ಮ ಆರೋಗ್ಯ ಕೆಡಬಹುದು, ಬರುವ ಆಚಾರ್ಯರಿಗೆ ಅನಾರೋಗ್ಯ ಆಗಬಹುದು, ಏನು ಬೇಕಾದ್ರೆ ಆಗಬಹುದು. ಕೇಳದೇ ಇರೋದಕ್ಕೆ ಸಾವಿರಾರು ತರಹದ ತೊಂದರೆಗಳನ್ನು ದೇವರು ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಯಾವುದನ್ನು ಬೇಕಾದ್ರೆ ಕೊಡಬಹುದು. ಯಾವುದನ್ನೂ ಕೊಡದೆ ನಮ್ಮಿಂದ ಒಂದು ಯಾವುದಾದ್ರೂ ಸತ್ಕರ್ಮವನ್ನು ಮಾಡಿಸಿದಾನೆ ಅಂದರೆ ನಿಜವಾಗಲೂ ನನ್ನ ಬದುಕು ಭಗವಂತನಿಗೆ ಇಷ್ಟ ಇದೆ ಅಂತ. ಇಲ್ಲ ಅಂದರೆ ನಾನು ಈ ತರಹ ಬದುಕನ್ನು ಪುಣ್ಯ ಸಂಪಾದನೆ ಮಾಡೋದು ದೇವರಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಇಷ್ಟ ಇಲ್ಲ ಅಂತ. ಅವರೇ ನಮ್ಮ ದಾಯಾದಿ ಅಲ್ಲ, ಆ ಪುಣ್ಯ ನಮಗಿಲ್ಲ, ಆದ್ದರಿಂದ ಅವರು ಮಾಡಿಸೋದಿಲ್ಲ. ಒಂದು ಯಾವುದಾದ್ರೂ ಸತ್ಕರ್ಮವನ್ನು ನಮ್ಮಿಂದ ಸರಿಯಾಗಿ ಮಾಡಿಸಿದ್ದಾರೆ ಅಂದರೆ ಅದು ನಿಜವಾಗಲೂ ಬದುಕಿದ್ದಕ್ಕೆ ಫಲ. ಇಡೀ ಜೀವನದಲ್ಲೇ ಫಲವನ್ನು ಪಡೆದವರು ಅಂತಂದರೆ ಬಹಳ ದೊಡ್ಡ ದೊಡ್ಡ ಅಪರೋಕ್ಷ ಜ್ಞಾನಿಗಳು. ನಮ್ಮ ಟೀಕಾಕೃತ್ಪಾದರು, ವಾದಿರಾಜರು, ವ್ಯಾಸರಾಜರು ಇವರೆಲ್ಲ ತುಂಬ ಸ್ವಾರ್ಥಿಗಳಂತೆ. ನಮ್ಮನ್ನು ಬೈತಾರೆ, ನೀವು ಸ್ವಾರ್ಥಿಗಳು ಸ್ವಾರ್ಥಿಗಳು ಅಂತ. ನಿಜವಾಗಲೂ ನಾವು ನಿಸ್ವಾರ್ಥಿಗಳು. ಯಾಕೆಂದರೆ ಪರಲೋಕಕ್ಕೇನೂ ತೊಗೊಂಡೇ ಹೋಗಲ್ಲ, ಕೈ ಬೀಸ್ಕೊಂಡು ಹೋಗ್ತೀವಿ. ಯಮಧರ್ಮರಾಜ ಕೇಳ್ತಾನೆ, ಏನೋ ಲೆಫ್ಟ್ ರೈಟ್ ಮಾಡ್ಕೊಂಬಂದೆ, ఏం తీసుకొని వచ్చినావు నాయన ಅಂತ. ఏమి లేదు నాయన ಅಂತೀವಿ. ಏನೂ ತರಲಿಲ್ಲ,
ಕುಶಲೇತರ ಪಾಥೇಯ. ಏನು ತರಬೇಕು ಅಂದ, ಪುಣ್ಯ ಅದು ಮಾಡೇ ಇಲ್ಲ ಅಂತ, ಪಾಪ ಅದು ತರೋ ಅಷ್ಟು ಪುಟ್ಟದಲ್ಲ, ಬುಕ್ ಮಾಡಿದ್ದೀನಿ 3 ಗೂಡ್ಸ್ ಬರ್ತಾ ಇದೆ ಅಂತ, ಬಾ ಮಗನೇ ಆಮೇಲೆ ಮುಂದೊಂದೇ ಮುಸಲು ಪಂಡಗ ಅಂತಾನೆ, ಬೆಂಡೆತ್ತಿಟ್ಬಿಡ್ತಾನೆ. ಪಾಪದ ರಾಶಿಯನ್ನೇ ಮಾಡ್ತೀವಿ, ಬಾಯಲ್ಲೇನೋ ಬಹಳ ದೊಡ್ಡ ದೊಡ್ಡ ಮಾತಾಡ್ತೀವಿ, ಏನ್ರಿ ಯಾರೂ ಏನೂ ತೊಗೊಂಡೋಗಲ್ಲ, ನೋಡಿದ್ವಲ್ಲ ಯಾರಾದರೂ ಬಿಟ್ಟು ಹೋಗೋದೆ. ಅದು ವಾಸ್ತವಿಕ ಸಂಗತಿ. ನಮ್ಮ ಹಿಂದೆ ಬರುವಂಥದ್ದು ಅಂದರೆ ನಾನು ಮಾಡಿದ ಪುಣ್ಯವೋ ಪಾಪವೋ. ನಿನ್ನನ್ನು ಕಷ್ಟಪಟ್ಟು ಹೊತ್ತು ಹೆತ್ತು ತನ್ನ ಸರ್ವಸ್ವವನ್ನು ಹಾಕಿ ಬೆಳೆಸಿದ ಆ ತಾಯಿ ನಿನ್ನ ಹಿಂದೆ ಬರಲಿಕ್ಕಾಗೋದಿಲ್ಲ. ಇಲ್ಲಿವರೆಗೂ ವೇದವ್ಯಾಸದೇವರು ಇನ್ನೂ ಒಂದು ಸ್ಟೆಪ್ಪು ಮುಂದೆ ಹೋದರು. ಇಷ್ಟೆಲ್ಲ ಜಗತ್ತಿನಲ್ಲಿ ಮೋಸವೋ ಅನ್ಯಾಯವೋ ನ್ಯಾಯವೋ ಸಂಪಾದನೆಯೋ ಎಲ್ಲವನ್ನ ಮಾಡೋದು ಈ ದೇಹಕ್ಕಾಗಿ. ನಾನು ಈ ದೇಹವನ್ನೇ ಇನ್ನು ಬಿಟ್ಟು ಹೋದಾಗ ನೀ ಇನ್ನೇನು ತಗೊಂಡು ಹೋಗ್ತಿ ಮಗನೇ ಅಂತಾರೋ. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲೀ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಅತ್ತು ಕಳಹುವಳಲ್ಲದೆ ನೆರೆ ಬರುವಳೇನೆ. ಆರು ಸಂಗಡ ಬಾಹೋರಿಲ್ಲ ನಾರಾಯಣ ನಾಮ ನೆರೆ ಬಾಹುದಲ್ಲದೆ. ಮತ್ತೆ ಪ್ರಾಣನು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು. ಎತ್ತಿದ ಕಸಕ್ಕಿಂತ ಕಡೆಯಾಯಿತೀ ದೇಹ ವಿತ್ತವೆಷ್ಟಿದ್ದರೂ ಫಲವಿಲ್ಲ ಪ್ರಾಣಿ. ಆರು ಸಂಗಡ ಬಾಹೋರಿಲ್ಲ. ಏನು ನಿನ್ನ ಹಿಂದೆ ಬರುತ್ತೆ? ನಿನ್ನ ದೇಹವನ್ನು ಕಸಕ್ಕಿನ್ನ ಕಡೆ ಆಯಿತು ಅಂತಾರೆ. ಏನು ತಗೊಂಡು ಹೋಗ್ತೀವಿ? ಏನು ಬರುವುದೋ ಸಂಗಡ ಏನು ಬರುವುದೋ? ಹಾಗಾದರೆ ಆಚಾರ್ಯರಂತಾರೆ ವಿದ್ಯಾ ಕರ್ಮ ಸುತಾ ಇತಿ 3 ಫಲಾನಿ ತ್ರೀಣಿ ಶಿಷ್ಯಂತೆ. ವಿದ್ಯಾ ಕರ್ಮ ಸುತಾ ಇತಿ. ಅದರಲ್ಲೂ ನಾವು ಮಾಡಿದ ಪಾಪ ಪುಣ್ಯಗಳು ಮಾತ್ರ ನಮ್ಮ ಬೆನ್ನ ಹಿಂದೆ ಬರುತ್ತೆ. ಪುಣ್ಯದ ರಾಶಿಯನ್ನು ಕಟ್ಟಿಕೊಂಡು ಹೋದವರು ಅಂದರೆ ಎಲ್ಲ ಮಹಾನುಭಾವರು. ರಾಘವೇಂದ್ರ ಸ್ವಾಮಿಗಳು, ಆದಿರಾಜರು, ವ್ಯಾಸರಾಜರು, ರಘುತ್ತಮರು ಇಡೀ ತಮ್ಮ ಜೀವನವನ್ನೇ ಪುಣ್ಯ ಸಂಪಾದನೆ ಅದಕ್ಕಾಗೆ ಮೀಸಲಿಟ್ಟವರು. ಅದರಲ್ಲಿ ಆ ಪುಣ್ಯದ ರಾಶಿಯನ್ನು ಸಂಪಾದನೆ ಮಾಡಲಿಕ್ಕೆ ಮಾಡಲ್ ಯಾರು ಅಂತಂದರೆ ಶ್ರೀಮಠ್ ಟೀಕಾಕೃತ್ಪಾದರು, ಜಯತೀರ್ಥರು. ಬಹಳ ದೊಡ್ಡ ಮಹಾನುಭಾವರು. ಇವತ್ತು ಅವರ ಉತ್ತರಾರಾಧನೆ ನಿನ್ನೆ ಎಲ್ಲ ಕೇಳಿದಿರಿ. ಒಂದು 10 ನಿಮಿಷ ಅವರ ಸ್ಮರಣೆಯನ್ನು ಮಾಡಿ ನಿತ್ಯದಲ್ಲೂ ಮಾಡಬೇಕಾದದ್ದು. ಯಾಕೆಂದರೆ ವ್ಯಾಸರಾಜರಿಗೆ ಜಯತೀರ್ಥರು ಅಂದರೆ ರೋಮಾಂಚ. ಅವರಿಗೆ ವ್ಯಾಸರಾಜರಿಗೆ ನಮಗೇನಾದರೂ ಲೋಕದಲ್ಲಿ ಒಂದಿಷ್ಟು ಮರ್ಯಾದೆ ಇದೆ ಅಂತಾದರೆ ಅದು ಶ್ರೀಮಠ್ ಟೀಕಾಕೃತ್ಪಾದರಿಂದ, ಆನಂದ ತೀರ್ಥರಿಂದ. ಬಂದ ಕೀರುತಿಯಲ್ಲ ತಿರೆ ಕೃಷ್ಣ ನಿನ್ನದಯ್ಯ ಮಂದ ಮಾನವನಿಗಿದು ಅಳವಡುವುದೇನಯ್ಯ. ನಂದಿತೀರ್ಥರ ಮತ ಹೊಂದಿದ್ದ ಕಾರಣ ಸಂದೇಹವಡಗಿತು ನಂದವಾಯಿತು ಮನಕ್ಕೆ ಇಂದು ಧರಾದಿ ವಂದ್ಯ ಶ್ರೀಕೃಷ್ಣ. ವ್ಯಾಸರಾಜರಾಡುವಂತಹ ಮಾತು ತುಂಬ ಹೆಮ್ಮೆ ವ್ಯಾಸತೀರ್ಥರಿಗೆ, ಜಯತೀರ್ಥರ ಬಗ್ಗೆ. ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರುವ ಸೊಬಗನ್ನು ಸವಿದು ಆಸ್ವಾದನೆ ಮಾಡಿ ಅದನ್ನು ವಿಸ್ತಾರ ಮಾಡಿ, ಜಯತೀರ್ಥರ ಗ್ರಂಥ ತತ್ವಪ್ರಕಾಶಿಕ ಅಂತ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಇರುವಂತಹ ಒಂದು ಕಾಮೆಂಟ್ರಿ ಅದು. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರಗಳಿಗೆ ಒಂದು ಭಾಷ್ಯವನ್ನು ಬರೆದಾರೆ, ಬ್ರಹ್ಮಸೂತ್ರ ಭಾಷ್ಯ ಅಂತ. ಅದರ ಮೇಲಿನ ವಿವರಣೆ ತತ್ವಪ್ರಕಾಶಿಕೆ. ಪ್ರಾಯ ತತ್ವಪ್ರಕಾಶಿಕೆಯನ್ನು ಜಯತೀರ್ಥರು ತುಂಬ ಉಪಕಾರವನ್ನು ಮಾಡ್ಯಾರ, ಎಲ್ಲರಿಗೂ ಅರ್ಥ ಆಗುವಂತೆ ಮಾಡಿದ್ದಾರೆ. ಪ್ರಾಯ ತತ್ವಪ್ರಕಾಶಿಕ ಎಲ್ಲರಿಗೂ ಅರ್ಥ ಆಗತ್ತೆ. ಆದರೆ ನಮ್ಮ ವ್ಯಾಸರಾಜರಂತಾರೆ ನಿಜವಾದ ಎಸೆನ್ಸನ್ನು ಅವರು ಬಿಚ್ಚಿ ಇಟ್ಟಿಲ್ಲ. ಅವರು ಬಿಚ್ಚಿಟ್ರೆ ನೀ ಮೊದಲೇ ಪುಸ್ತಕ ಮುಚ್ಚಿ ಓಡೋಗ್ತಿ ಅಂತ ಅದು ಪ್ರತಿಜ್ಞೆ ಮಾಡಿದ್ದಲ್ಲ. ವ್ಯಾಸರಾಜರ ತಾತ್ಪರ್ಯ ಚಂದ್ರಿಕೆಯನ್ನು ತೆಗೆದು ನೋಡಿದ್ರೆ ಟೀಕಾರಾಯರ ಅಭಿಪ್ರಾಯ ಇಷ್ಟೆಲ್ಲ ಇದೆಯಾ ಅಂತಾರೆ. ಹೌದು, ಇನ್ನೂ ಜಾಸ್ತಿ ಇದೆ, ನಾ ಬರೆಯೋದಿಲ್ಲ ಅಂತಾರೆ. ಅದು ವ್ಯಾಸರಾಜರಂತಹ ಮಹಾನುಭಾವರಿಗೆ ಗೊತ್ತು. ಚೆನ್ನಾಗಿ ಅದನ್ನು
ಅಧ್ಯಯನ ಮಾಡಿ ಪರಮತವನ್ನೆಲ್ಲ ವಿಚಾರ ಮಾಡಿ ಏನು ಟೀಕಾರಾಯರು ಆಡ್ತಾರೆ ಆ ಎಲ್ಲ ಮಾತುಗಳು ಸರಿ ಅನ್ನೋದನ್ನು ಅತೀ ಸುಂದರವಾಗಿ ಸಮರ್ಥನೆಯನ್ನು ಮಾಡಿ ಟೀಕಾರಾಯರ ಬಗ್ಗೆ ಹೆಮ್ಮೆಯಿಂದ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಂ ನೋಹೃದಂಬರೇ. ನನ್ನ ಹೃದಯದಲ್ಲಿ ಜಯತೀರ್ಥರೆಂಬ ಸೂರ್ಯರು ಉದಯಿಸಲಿ. ಸೂರ್ಯ ಕತ್ತಲನ್ನು ಓಡಿಸಿದಂತೆ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ಇತರ ಮತಗಳೆಂಬ ಕತ್ತಲೆಯನ್ನು ಹೊಡೆದೋಡಿಸುವ ಸೂರ್ಯರು ಅಂದರೆ ಶ್ರೀಮಠ್ ಟೀಕಾಕೃತರಾದರು ಜಯತೀರ್ಥರು ಅಂಥೇಳಿ ಹಾಡಿ ಹೊಗಳಿ ಕೊಂಡಾಡ್ತಾರೆ. ತುಂಬ ಪ್ರಸಿದ್ಧವಾದದ್ದು ಆ ವ್ಯಾಸರಾಜರ ಮಾತು ಕೂಡ. ಆ ವ್ಯಾಸರಾಜರು ಆಡಿದ್ದರ ಬೇಸ್ ಮೇಲೆ ಜಯತೀರ್ಥ ಸ್ತುತಿ ಅಂಥೇಳಿ ಸತ್ಯಪ್ರಿಯ ತೀರ್ಥರು ಅಂತ ಅವರೊಂದು ಮಾಡ್ಯಾರ. ಕೆಲವೆಲ್ಲ ವ್ಯಾಸರಾಜರ ಆಡಿದ ಮಾತಿಗೆ ಹೊಂದತ್ತದು. ಶ್ರೀವಾಯ್ ವಂಶ ಸುವಂಶ ಮೌಕ್ತಿಕ ಮಣೇ ಸೇವಾ ವಿನಮ್ರ ಕ್ಷಮ ದೇವಾ ಜ್ಞಾನ ತಮೋ ವಿಮೋಚನ ಕಲಾ ಜೈವಾತ್ರಕ ಶ್ರೀನಿಧೇ ಶೈವಾದ್ವೈತ ಮತಾಟವೀ ಕವಲನ ದಾವಾಗ್ನಿಲೀಲಾಜುಷಃ ಕೋವಾದಿ ಪುರತೋ ಜಯೀಶ್ವರ ಭವೇತ್ತೇವಾದ ಕೋಲಾಹಲೇ. ಶ್ರೀವಾಯ್ ವಂಶ ವಾಯುದೇವರ ವಂಶ ಅನ್ನುವ ಒಂದು ಮುತ್ತಿನ ಮಾಲೆ ಅಂತ. ಅನೇಕ ರತ್ನಗಳಿಂದ ಪೋಣಿಸಿದ ಮಾಲೆ. ಅದೆಲ್ಲ ದೊಡ್ಡ ದೊಡ್ಡ ರತ್ನಗಳು ಅಂದರೆ ವಾದಿರಾಜರು, ವ್ಯಾಸರಾಜರು, ರಾಘವೇಂದ್ರರು, ರಘುತ್ತಮರು ಇವರೆಲ್ಲ ಮುತ್ತು ರತ್ನಗಳಿಂದ ಪೋಣಿಸಿದ ಆ ವಂಶದ ಮಾಲೆ ಅಂದರು. ಅದರಲ್ಲಿ ಸುಂದರವಾದ ಪೆಂಡೆಂಟ್ ಯಾವುದು ಅಂದರೆ ಜಯತೀರ್ಥರಂತ. ಆ ಮಾಲೆಗೆ ಪೆಂಡೆಂಟ್ ಅಂದರೆ ಶ್ರೀಮಠ್ ಟೀಕಾಕೃತ್ಪಾದರು. ಅದಕ್ಕೆ ಆಧಾರ ಯಾವುದು ಅಂದರೆ ಸೂತ್ರನಾಮಕ ವಾಯುದೇವರು, ಅವರನ್ನೇ ಆಶ್ರಯಿಸಿಕೊಂಡು ಈ ಮಣಿಗಳೆಲ್ಲ ಇದೆ. ಪೆಂಡೆಂಟ್ ಅಂದರೆ ನಮ್ಮ ಜಯತೀರ್ಥರು. ಶ್ರೀವಾಯ್ ವಂಶ ಸುವಂಶ ಮೌಕ್ತಿಕ ಮಣೇ ಸೇವಾ ವಿನಮ್ರ. ಯಾರು ಈ ಜಯತೀರ್ಥರ ಸೇವೆಯಲ್ಲಿ ತೊಡಗಿ ವಿನಮ್ರರಾಗಿ ಕ್ಷಮಾದೇವ ಒಳ್ಳೆ ಕ್ಷಮೆವುಳ್ಳಂತಹ ಸಜ್ಜನರು ಜ್ಞಾನಿಗಳು ಬ್ರಾಹ್ಮಣರು ಅಂತೇನಿದ್ದಾರೆ ಅವರ ಅಜ್ಞಾನ ತಮೋ ವಿಮೋಚನ, ಅಜ್ಞಾನವೆಂಬ ಕತ್ತಲನ್ನು ವಿಮೋಚನ ಮಾಡುವ ಕಲಾ ಜೈವಾತ್ರಕ ಅಂದರು. ಸೂರ್ಯ ಅಂದರೆ ಕಷ್ಟ ಆಗತ್ತೆ, ಚಂದ್ರರಂತೆ ಅಂತ. ಒಳ್ಳೆ ಹುಣ್ಣಿಮೆಯ ಚಂದ್ರರಂತೆ ನೀವಿದ್ದೀರಿ. ಆದರೆ ತಂಪು ಅಂತಿಷ್ಟೇ ಅನ್ಕೊಂಬೋದಲ್ಲ, ಇತರ ಮತಗಳನ್ನು ಸುಡುವುದರಲ್ಲಿ ದೊಡ್ಡ ಕಾಡಗಿಚ್ಚು ನೀವು ಅಂತ. ಶೈವಾದ್ವೈತ ಮತಾಟವಿ ಇವುಗಳೆಂಬ ಅಡವಿಯನ್ನು ಸುಡೋದ್ರಲ್ಲಿ ಕವಲನ ದವಾಗ್ನಿ ಲೀಲಾಜುಷಃ. ಇಂಥ ನಿಮ್ಮ ಮುಂದೆ ಯಾರು ನಿಲ್ತಾರೆ? ಯಾವ ವಾದಿಯೂ ನಿಲ್ಲಿಕ್ಕಾಗ. ಕೋವಾದಿ ಪುರತೋ ಜಯೀಶ್ವರ ಭವೇತ್ ತೇವಾದ ಕೋಲಾಹಲೇ. ತೇವಾದಿ ಕೋಲಾಹಲೇ ಅದನ್ನು ವ್ಯಾಸರಾಜರೇ ಅಂತಿದ್ದಿದ್ದು. ಕಡುಗರ್ಜಿಪಕೆ ಸರಿಯಂತೆ ನಿಮ್ಮವಾದ ಗಡನಯ ಕೇಳುತ್ತ ನುಡಿಯೊಂದೋಡದೆ ಗಡಗಡ ನಡಗುತ್ತ ಮೈಗೋ ಮೈಗಳ ಅಡವಿಯಲ್ಲಡಗುವು ನಿಮ್ಮ ಭೀತಿಯಲ್ಲಿ ಎದುರಾರೈ ಪ್ರಭುವೆ ಸಮನಾರೈ. ಎದುರಾರೈ ಪ್ರಭುವೆ ಸಮನಾರೈ. ಕುಟಿಲ ಮತಗಳೆಂಬ ಚಟುಲಂಧಕಾರಕ್ಕೆ ಪಟುತರ ತತ್ವ ಪ್ರಕಾಶಿಕೆ ಎಂಬ ಚಟುಲ ತಪದಿಂದ ಖಂಡಿಸಿ ತೇಜೋತ್ಕಟದಿ ಮೆರೆದ ಬುಧ ಕಟ ಕಬ್ಜ ಮಿತ್ರ ಎದುರಾರೈ ಪ್ರಭುವೆ ಸಮನಾರೈ. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ ಎದುರಾರೈ ಪ್ರಭುವೆ ಸಮನಾರೈ. ಅರ್ಥಿ ಮಂದಾರ ವೇದಾರ್ಥ ವಿಚಾರ. ಏನು ಆ ಶಬ್ದಗಳ ಜಾಲ ಅಂದರೆ ಅರ್ಥಿ ಮಂದಾರ. ಬೇಡುವವರಿಗೆ ಮಂದಾರ ವೃಕ್ಷ, ಬೇಡಿದ್ದನ್ನೆಲ್ಲ ಕೊಡುವ ಕಲ್ಪವೃಕ್ಷ ನೀವು. ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ. ಶ್ರೀಕೃಷ್ಣ ಪದಾಂಬುಜ ಭೃಂಗ, ಪರಮಾತ್ಮನ ಪಾದಕಮಲಗಳಲ್ಲೇ ಮನಸ್ಸನ್ನು ಇಟ್ಟವರು. ಇವರು ಯಾರು ಅಂದರೆ ಅಕ್ಷೋಭ್ಯ ತೀರ್ಥರು ಅಂತಾರೆ. ಅಂಥವರ ಶಿಷ್ಯರು ನೀವು ಅಂತ. ಆ ಗುರುಗಳಲ್ಲಿ ಅಷ್ಟು ಅಪಾರ ಭಕ್ತಿ.
ಅರ್ಥಿ ಮಂದಾರ ವೇದಾರ್ಥ ವಿಚಾರ ಸಮರ್ಥ ಶ್ರೀಕೃಷ್ಣ ಪದಾಂಬುಜ ಭೃಂಗ ಪ್ರತ್ಯರ್ಥಿ ವಾದೀಪ ಕಂಠೀರ ವಾಕ್ಷೋಭ್ಯ ತೀರ್ಥಕರ ಜಯ ತೀರ್ಥಯತೀಂದ್ರ ಎದುರಾರೈ ಪ್ರಭುವೆ ಸಮನಾರೈ ಎದುರಾರೈ ಗುರುವೆ ಸಮನಾರೈ. ವ್ಯಾಸರಾಜರು ಜಯತೀರ್ಥರ ಅದ್ಭುತವಾದ ವರ್ಣನೆಯನ್ನು, ವ್ಯಾಸರಾಜರು ಅಂದರೆ ಅದೊಂದು ಸಿಂಹ ಅಂತ, ಆ ಸಿಂಹವನ್ನು ಚೆನ್ನಾಗಿ ತಯಾರು ಮಾಡಿದ್ದು ಅಂತಂದರೆ ಈ ಜಯತೀರ್ಥರ ಗರಡಿಯಲ್ಲಿ ಪಳಗಿದ ಸಿಂಹ ಅಂತದ್ದು. ಎಲ್ಲ ಮುಂದೆ ಬಂದವರೆಲ್ಲ ಜಯತೀರ್ಥರು ಅಂದರೆ ಅವರು ನಮಗೆ ಹಾಕಿಕೊಟ್ಟ ಜಾಡು, ಅವರಾಡಿದ ಮಾತುತ್ತನ್ನೇ ತಿಂದು ಬದುಕ್ತಾ ಇರೋ ಕೂಸು ಅಂತ ಪ್ರತಿಯೊಬ್ಬರು ಅಂತಾರೆ ಮುಂದೆ ಬಂದವರು. ಅಂತಹ ಜಯತೀರ್ಥರ ಆರಾಧನೆ ತುಂಬ ವಿಜೃಂಭಣೆಯಿಂದ ಆಗಬೇಕು. ಎಲ್ಲರೂ ಸೇರಿ ರಾಯರಿಗೆ ಕೊಟ್ಬಿಟ್ಟಿದ್ದಾರೆ, GP ನೀವೇ ಮಾಡಿಸ್ಕೊಡ್ರಿ ಅಂತ. ನಿಜವಾಗಲೂ ಜಯತೀರ್ಥರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳ ಅವರ ಇದೇನು ಜಯತೀರ್ಥರ ಬಗ್ಗೆ ಇದ್ದ ಹೆಮ್ಮೆ, ಹಿರಿತನ, ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸರಾಜಾದಯ ಕ್ಷಮಃ. ಜಯತೀರ್ಥರ ಮಾತು ಅರ್ಥ ಮಾಡಿಕೊಳ್ಳುವ ಅರ್ಹತೆ ವ್ಯಾಸರಾಜರಿಗಿದೆ, ನನ್ನಂಥವನಿಗಿಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು. ನಮಗೊಂದೆರಡು ಮಾತು ಅರ್ಥ ಆಯಿತು ಅಂದರೆ ನಗತಾರೆ ರಾಘವೇಂದ್ರ ಸ್ವಾಮಿಗಳು. ನನಗೇ ಅರ್ಥ ಆಗಿಲ್ಲ, ನಿನಗೆ ಅರ್ಥ ಆಗಿದೆ ಅಂತೆಲ್ಲಪ್ಪ, ದೇವರ ದಯದಿಂದ ನಿಂಗೆ ಅರ್ಥ ಆಗಿಲ್ಲ ಅನ್ನೋದು ಅರ್ಥ ಆಗಿಲ್ಲ, ಸುಖವಾಗಿದೆ ಅಂಥೇಳಿ. ರಾಘವೇಂದ್ರ ಸ್ವಾಮಿಗಳು ಬಹಳ ದೊಡ್ಡವರು, ಅವರ ಸೌಜನ್ಯ ಅದು. ಅರೆದು ಕುಡಿದು ಆನಂದಪಟ್ಟ ಪುಣ್ಯಾತ್ಮರು. ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸರಾಜಾದಯ ಕ್ಷಮಃ ವಯಂತು. ಮತ್ತು ನೀವು ವ್ಯಾಖ್ಯಾನ ಮಾಡ್ತೀರಲ್ಲ, ಲೇಷಭಾಜ ಎಲ್ಲೋ ಒಂದೆರಡು ಲೇಷವನ್ನು ಮಾಡ್ತೀವಿ. ಏನು ರಾಘವೇಂದ್ರ ಸ್ವಾಮಿಗಳ ಇವತ್ತಿಗೂ ಪ್ರಾಯ ಶ್ರೀಮನ್ಯಾಯ ಸುಧಾ ಜಯತೀರ್ಥರ ಮೇರುಕೃತಿ, ಅದರ ಪಾಠವನ್ನು ಹೇಳೋರು ಟೀಕಾರಾಯರ ಮಾತು ಎಲ್ಲಿ ಅರ್ಥ ಆಗೋದಿಲ್ಲ, ಫಸ್ಟು ತೆಗೆಯೋದೇ ರಾಯರ ಪರಿಮಳವನ್ನು. ಅಂದರೆ ರಾಯರು ಆ ಲೈನನ್ನು ಹಿಡಿದಿರ್ತಾರೆ. ಇದು ನಿಂಗೆ ಅರ್ಥ ಆಗಿಲ್ಲ ಅಲ್ಲ, ಅದು ನಂಗೆ ಅರ್ಥ ಆಗಿದೆ ಅಂತಾರೆ. ನಿಂಗಿದು ಅರ್ಥ ಆಗಲ್ಲ ಅನ್ನೋ ನಂಗೆ ಅರ್ಥ ಆಗಿದೆ ಅಂತಾರೆ ರಾಯರು. ತಕ್ಷಣ ಅದಕ್ಕೆ ಪರಿಹಾರವನ್ನು ರಾಯರು ಸೂಚನೆ ಮಾಡಿರ್ತಾರೆ. ಬಹಳ ದೊಡ್ಡ ಸೇವೆ ರಾಘವೇಂದ್ರ ಸ್ವಾಮಿಗಳದು. ರಾಯರ ಪರಿಮಳ ಬಗ್ಗೆ ಒಂದು ಮಾತಂತಾರೆ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯ ಸ್ವಯಂಭೂಯೋಷ ಧಮ್ಮಿಲ್ಲಭಾರಶ್ರತ ಕುಸುಮತತೀ ತದ್ಗಿರಃ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿಮಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣೀಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ರಾಯರ ಅದ್ಭುತವಾದ ಯೋಗ್ಯತೆಯನ್ನು ನೋಡಿ ವಾಯುದೇವರು ತಮ್ಮ ಪೀಠವನ್ನು ಕೊಟ್ಟಂತೆ. ಬಡತನದಲ್ಲಿ ಬಳಲಿ ಒದ್ದಾಡ್ತಾ ಇದ್ರು, ಪುಣ್ಯದ ಲೋಭ ರಾಯರಿಗೆ. ಒಂದು ದಿವಸ ದೇವರು ನನ್ನನ್ನು ಹೀಗೆ ಮಾಡ್ದ ಹಾಗೆ ಮಾಡ್ದ ಏನು ಅಂದ್ಕೊಳ್ಳದೆ, ಇವತ್ತು ನಾನು ಜನ್ಮಾಂತರದಲ್ಲಿ ಯಾರಿಗೂ ಏನೂ ಕೊಟ್ಟಿಲ್ಲ, ಅದಕ್ಕೆ ನನಗೆ ದೇವರು ಇಟ್ಟಿಲ್ಲ ಅನ್ನೋ ಕನ್ವಿಕ್ಷನ್ ಅಂತ. ಎಲ್ಲಿಯವರೆಗೂ ರಾಯರನ್ನು ದೇವರು ಪರೀಕ್ಷೆ ಮಾಡಿದ್ದು ಅಂದರೆ, ತಿನ್ನಲಿಕ್ಕೆ 5-6 ದಿವಸ ಅನ್ನ ಇಲ್ಲ, ಆಹಾರ ಇಲ್ಲ, ಏನೇನೇನೇನೇನೂ ಇಲ್ಲ. ಏನೋ ವಿಚಲಿತರಾಗಿ 7ನೇ ದಿವಸ ಸಪ್ತಾಹದ ಮಂಗಲದ ದಿವಸ ಕಳ್ಳತನ ಬೇರೆ ಆಯಿತು ಮನೆಯಲ್ಲಿ. ನೋಡ್ತಾರೆ, ಆ ಮನೆಯಲ್ಲಿ ಇದ್ದಂತಹ ಒಡಕ ತಂಬಿಗೆ, ಹರಕ ಧೋತ್ರ ಅದು ಕಳೆದು ಹೋಗಿತ್ತು. ಸರಿ ಪಾಪ ಅವರು ಮನಸ್ಸಿನಲ್ಲೇ ಏನೋ ಚಿಂತನೆಯನ್ನು ಮಾಡ್ತಾ ರಾಯರು ಹಾಲಲ್ಲಿ ಕೂತಿಯಾರೆ. ಕಣ್ಣಿಂದ ಒಂದೆರಡು ದುಂಬು ನೀರು ಬಿತ್ತಂತೆ. ನೀರು ಬಿದ್ದಾಗ ಹೆಂಡತಿ ಕೇಳೋದು, ನಮ್ಮನ್ನೇ ಪರೀಕ್ಷೆ ಮಾಡ್ತೀಯಾರ? ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಸು ಭಿನ್ನೀಯಮಾನೆ. ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ. ಚಿನ್ನ ವಸ್ತ್ರ, ಹರೆದ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ, ಒಡಕು ತಂಬಿಗೆ. ಹೀಗಿರೋ ಕಾಲಕ್ಕೆ ಜೀರ್ಣಸ್ಥಲ್ಯಾಂ ದಸ್ಸುಬಿಹಿ ನಿಯಮಾನೆ, ಕಳ್ಳರು ಎತ್ತುಕೊಂಡು ಹೋದಾಗ ರಾಯರಂದ್ರಂತ, ಇದು ಯಾಕೆ ದೇವರು ಮಾಡಿದ ಗೊತ್ತಾ? ಊಟ ತಿಂಡಿ ಮಾಡಿ ಮತ್ತೆ ನಾವು ಮಲ್ಕೋಬಾರ್ದು ಅಂತ ನನಗೊಂದು ಅನ್ನಿಸ್ತಾ ಇದೆ ಸರಸ್ವತಿ. ನಾನು ತುಂಬ ದರಿದ್ರ ಅನ್ನೋ ಭಾವನೆ ನನಗಿತ್ತು. ದೇವರಂದ, ನೀನು ಶ್ರೀಮಂತ ಅಪ್ಪ ಅಂತ. ನಾವೇನು ಶ್ರೀಮಂತಿಕೆಯನ್ನು ಪಡೆದೀವಿ?
ನಮಗೆ ಒಡಕು ತಂಬಿಗೆ ಹರಕು ಧೋತ್ರ ಇತ್ತು, ಅದೂ ಇಲ್ಲದೆ ಇರೋ ನಮ್ಮಣ್ಣ ಯಾರೋ ಇನ್ನೊಬ್ಬ ದರಿದ್ರ ಇದ್ದ, ಅವನ ಮುಂದೆ ನಾನು ಶ್ರೀಮಂತ ಅಂತ. ವಾ ವಾ ವಾ, ಅವರ ಕಂಟೆಂಟ್ನೆಸ್ಸನ್ನು ನೋಡಿ ಹೆಂಡತಿ ಅಂದು, ನಿಮ್ಮಷ್ಟು ಪರಿಪಕ್ವತೆ ನನಗಿನ್ನೂ ಬಂದಿಲ್ಲ ಸ್ವಾಮಿ, ಸಣ್ಣ ಮಗು ಇದೆಯಲ್ಲ, ಅದಕ್ಕೆ ಅನ್ನ ಆಹಾರ ಬೇಕಾಗತ್ತೆ, ತುಂಬ ದೊಡ್ಡವ್ರು ನೀವು. ಈ ಅವಸ್ಥೆಯಲ್ಲಿ ರಾಯರು ಮಾಡಿದ್ದೇನು ಅಂದರೆ ಅಣುಮಧ್ವ ವಿಜಯ ಅಂತ ಒಂದು ಗ್ರಂಥ, ಅದಕ್ಕೆ ವ್ಯಾಖ್ಯಾನವನ್ನು ಬರೆದ್ರಂತೆ. ಸುಂದರವಾದ ಪ್ರಮೇಯ ನವಮಾಲಿಕ ಅಂಥೇಳಿ ವ್ಯಾಖ್ಯಾನವನ್ನು ಬರೆದದ್ದು ನೋಡಿ ವಾಯುದೇವರಿಗೆ ತುಂಬ ಸಂಕೋಚ ಆಯಿತು. ಮನೆಯಲ್ಲಿ ಏನೂ ಗತಿ ಇಲ್ಲ, ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಕಳ್ಳ ಬಂದು ಕಳ್ಳತನ ಮಾಡಿ ಹೋದಾಗ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂದರೆ ಇಂಥವ್ರಿಗೆ ನಾ ಏನಾದರೂ ಕೊಡಬೇಕು, ಅವರು ಬೆಳ್ಳಿ ಬಂಗಾರ ಇದ್ಯಾವುದು ದೊಡ್ಡದಲ್ಲ, ನನ್ನ ಪೀಠವನ್ನೇ ಕೊಡ್ತೀನಿ ಅಂತ ಎಳೆದು ತಂದು ವಾಯುದೇವರು ಕೂಡಿಸಿದ್ರಂತೆ. ಧೀರಶ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟಚೇತ ದಶಮತಿರಚಿರಾತ್ ಅಭ್ಯಸಿಂಚಿತ್ ಪದೇ ಸ್ವೇ. ತಮ್ಮ ಪದವಿಯನ್ನೇ ಕೊಟ್ಟರು. ಭಾರತೀದೇವಿ ನೋಡಲು, ನನ್ನ ಗಂಡನಿಗೆ ಇಷ್ಟು ಆನಂದ ಪಡಿಸಿದ್ದಕ್ಕೆ ನಾನೇನಾದರೂ ಕೊಡಬೇಕು. ನಾನೇನು ಕೊಡಲಿ, ನನ್ನ ವಿದ್ಯಾ ಸಾಮ್ರಾಜ್ಯದ ಓನರ್ಶಿಪ್ಪನ್ನು GPA ಹೋಲ್ಡರ್ ಮಾಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ವಿದ್ಯಾ ಸಾಮ್ರಾಜ್ಯದ ಆಧಿಪತ್ಯವನ್ನು ಕೊಟ್ಟಂತೆ. ನೂನಂ ವಾಣಿ ತದೀಯ ಆನನ ನಲಿನ ಗತ ತತ್ಕೃತ ಸ್ವಪ್ರಿಯೇಕ ಪ್ರತ್ಯಾಸಂಗ ಪ್ರವೃಷ್ಟ ಸ್ವಯಮಪಿ ತದನುಸ್ವೇಪದೇ ಚಾಭ್ಯಸಿಂಚಿತ್. ಇದಾದ ಮೇಲೆ ಸರಸ್ವತಿ ಅಂದು, ನಾನೇನಾದರೂ ಕೊಡಬೇಕು. ವಾರಗಿತ್ತೆಯಲ್ಲ, ನೀನು ಮಾತ್ರ ಕೊಡೋದಲ್ಲ, ನಾನು ಕೊಡ್ತೀನಿ. ನೀ ಏನು ಕೊಡ್ತೀಯಮ್ಮ? ನೀ ಎಲ್ಲ ಅದು ಇದು ಕೊಟ್ಟು ನಾನು ಹೋಗಿ ರಾಯರ ನಾಲಿಗೆ ಮೇಲೆ ನಿಂತು ಬಿಡ್ತೀನಿ ಎಂದಂತ ಪುಣ್ಯಾತ್ಗೀತೆ. ಸತ್ಯಲೋಕದಲ್ಲಿ ಅಂದು, ನಾಳೆ ದಿವಸ ನಾನು ನರ್ತನವನ್ನು ಮಾಡ್ತೇನೆ. ಎಲ್ಲಮ್ಮ, ರವೀಂದ್ರ ಕಲಾಕ್ಷೇತ್ರವೋ ADA ರಂಗಮಂದಿರವೋ ಅದ್ಯಾವುದೂ ಅಲ್ಲ ಅಂದ. ಮತ್ತೇನು, ರಾಘವೇಂದ್ರ ಸ್ವಾಮಿಗಳ ನಾಲಿಗೆನೇ ನನಗೊಂದು ಸ್ಟೇಜು, ಅಲ್ಲಿ ನಾನು ಅದ್ಭುತವಾದ ನರ್ತನ ಮಾಡಬೇಕು. ಚೆನ್ನಾಗಿ ಅಲಂಕಾರ ಮಾಡಿ ಆ ಸರಸ್ವತಿ ದೇವಿಗೆ ನಂದನ ಮರದಲ್ಲಿ ಎಲ್ಲ ಕಟ್ಟಿದ ಹೂವು ಸುವಾಸನೆ ಭರಿತವಾಗಿದೆ, ಚೆನ್ನಾಗಿ ತುರುಬು ಅಂಥೇಳಿ ಕಟ್ಟಿ ಅಲಂಕಾರ ಮಾಡಿ ನರ್ತನ ಮಾಡು ಅಂತ ಕಳಿಸ್ಯಾರ. ಏನು ಸರಸ್ವತಿ ನರ್ತನ ಮಾಡ್ತಾ ಇದ್ರೆ ರಾಯರ ನಾಲಿಗೆ ಮೇಲೆ ಮೈ ಮರೆತು ಬಿಟ್ಟು, ಸ್ಟೇಜು ತುಂಬ ಚೆನ್ನಾಗಿತ್ತು. ನರ್ತನ ಮಾಡಿ 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 ಆ ಮಲ್ಲಿಗೆ ದಂಡೆ ಇಡೀ ಕೆಳಗೆ ಬೀಳಲಿಲ್ಲಂತೆ, ಚಲ್ಲಾಪಿಲ್ಲಿಯಾಗಿ ಉದುರಿ ಬಿದ್ದೋಯ್ತು. ಅದು ಸರಸ್ವತಿ ಮುಡಿಯಿಂದ ಉದುರಿದ್ದು, ಯಾರಾದರೂ ತುಳಿತಾರೆ ಪಾಪ ಬರುತ್ತೆ ಅಂತ ರಾಯರು ಎಲ್ಲ ಒಂದು ಕಡೆ ಬಳೆದು ನೋಡಿದ್ರೆ ಕಣ್ತುಂಬ ನೀರು. ಅದು ಪರಿಮಳ ಅನ್ನೋ ಗ್ರಂಥ ಆಗಿ ಕೂತಿತ್ತು, ಅದು ಬರದದ್ದಲ್ಲ, ಸರಸ್ವತಿ ಮುಡಿಯಿಂದ ಉದುರಿದ್ದು ಅಂತ ವಾದೀಂದ್ರ ಸ್ವಾಮಿಗಳು. ಧೀರಶ್ರೀ ರಾಘವೇಂದ್ರತ್ವದತುಲ ರಸನಾರಂಗ ನೃತ್ಯ ಸ್ವಯಂಭೂಯೋಷ ಧಮ್ಮಿಲ್ಲಭಾರಶ್ವತ ಕುಸುಮ ತತೀ ತದ್ಗಿರ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿವ ಸುಧಾ ವಿಶ್ರುತಾ ಸಾ ಸುಧಾ ಪಿಕ್ಷೋಣೀ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಆ ಮುಡಿಯಿಂದ ಉದುರಿದ್ದು ಇವತ್ತಿಗೂ ಆ ಪರಿಮಳದ ವಾಸನೆ ಇನ್ನೂ ಹಚ್ಚ ಹಸರಾಗಿದೆ. ಸುಧೆ ನಿನಗೆ ರುಚಿ ಕೊಡಬೇಕು ಅಂದರೆ ಪರಿಮಳ ಬೆರಸು ಅಂತ. ರಾಯರ ಅಡಿಯಲ್ಲಿ ಜಯತೀರ್ಥರನ್ನು ಅರ್ಥ ಮಾಡಿಕೊಂಡ್ರೆ ಅವರ ಮಾತು ಅರ್ಥ ಆಗತ್ತೆ, ಇಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಆ ಜಯತೀರ್ಥರ ಅನುಗ್ರಹಕ್ಕೆ, ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾದ ರಾಘವೇಂದ್ರ ಸ್ವಾಮಿಗಳು. ಜಯತೀರ್ಥರು ಅಂದರೆ ತುಂಬ ಹೆಮ್ಮೆ, ತುಂಬ ಹೆಮ್ಮೆ. ಜಯತೀರ್ಥರ ಬಗ್ಗೆ ಅವ್ರು ಆಡೋ ಮಾತುಗಳನ್ನು ನೋಡಬೇಕು. ಜ್ಞಾನ ಸಮುದ್ರರಾದ ಟೀಕಾಕೃತ್ಪಾದರಲ್ಲಿ ನಾನೆಲ್ಲಿ, ಅವರ ಮಾತುಗಳಿಗೆ ನಾನು ಅರ್ಥ ಬರೀತೀನಿ ಅಂದರೆ ದೊಡ್ಡ ಸಾಹಸ ಆಗತ್ತೆ. ಏನೋ ಗುರುಗಳ ಕಾರುಣ್ಯದಿಂದ ಒಂದೆರಡು ಮಾತು ಬರಿತೀನಿ. ಕಡೆಯಲ್ಲಿ ಮಾತ್ರ ಅವರ ಸೌಜನ್ಯ, ಅವರ ಸಜ್ಜನಿಕೆ, ಟೀಕಾಕೃತ್ಪಾದರದಾಗಲಿ ಈ ಪುಣ್ಯಾತ್ಮರದಾಗಲಿ ಏನು ಸಜ್ಜನಿಕೆ. ಕಡೆಯಲ್ಲಂದರು ಟೀಕಾರಾಯರು ನಾನೇನಾದರೂ ಗ್ರಂಥ ಬರೀಬೇಕಾದರೆ ಒಂದೆರಡು ಎಡವಿ ಗಿಡವಿ ಮಾಡಿದರೆ ಅದನ್ನು ಸಜ್ಜನರು ಕ್ಷಮಿಸಲಿ ಅಂತ ಶ್ರೀಮಠ್ ಟೀಕಾಕೃತ್ಪಾದರು ಯಾವ ದುರ್ಗೆಯಿಂದ ಗಂಟೆಯನ್ನು ಪಡೆದು ತಪಶ್ಚರ್ಯವನ್ನು ಮಾಡಿದ್ರು. ಟೀಕಾಕೃತ್ಪಾದರು ಗ್ರಂಥವನ್ನು ಬರೀಬೇಕು, ಲೇಖನಿ ಬೇಕು, ದುರ್ಗಾದೇವಿ ಘಂಟ ಅಂಥೇಳಿ ಬರೆಯುವ ಲೇಖನಿಯನ್ನು ಪೂಗೀಪನ ಅಂತ ಅಡಿಗೆ ಬೆಟ್ಟನ್ನು ಕೊಟ್ಟ್ಯಾಳ. ಆ ದುರ್ಗಾದೇವಿಯ ಅನುಗ್ರಹದಿಂದ ಬರೆದಂತಹ ಗ್ರಂಥಗಳು. ರಾಘವೇಂದ್ರ ಸ್ವಾಮಿಗಳಂದರು, ಏನು ನಾನು ಹೇಳಿ ನನ್ನ ಗುರುಗಳ ಬಗ್ಗೆ, ಟೀಕಾಕೃತ್ಪಾದರ ಬಗ್ಗೆ. ಜ್ಞಾನ ಸಮುದ್ರರು, ಜ್ಞಾನ ಸಮುದ್ರರಾದಂತಹ ಟೀಕಾರಾಯರೇ ಎಲ್ಲಾದರೂ ಎಡವಿರಬಹುದು ಅಂದರೆ
ನಾನು ಎಡವೇ ಇರ್ತೇನೆ, ಶ್ರೀಕೃಷ್ಣಾರ್ಪಣಮಸ್ತು ಅಂತಾರೆ. ಜ್ಞಾನಾಬ್ಧಿರಪ್ಯವಾದಿದ್ಯತೆ ಸ್ಖಲತ್ವಂ ಸ್ವಾತ್ಮನಸ್ಥದ ಮಾದೃಶಾನಾಂ ಸ್ಖಲತ್ವಂ ಕಿಂ ವಾಚ್ಯಂ. ನಾನು ಎಡವುತ್ತೇನೆ ಅಂತ ಹೇಳೋದೇನೋ, ಎಡವೇ ಇದ್ದೇನೆ ಅಂಥೇಳಿ ಕೃಷ್ಣಾರ್ಪಣಮಸ್ತು ಅಂತ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ಟೀಕಾರಾಯರ ಒಂದೊಂದು ಪದದಲ್ಲೂ ಅನೇಕ ಅರ್ಥ ಇದೆ ಅಂತ ಪ್ರಾರಂಭದಲ್ಲೇ ಅಂದರು. ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಕೂತಿಗರ್ಭಿತ ಪ್ರತಿಭಾತಿ ಸುಧಾ ಅಥಾಪಿ ಗ್ರಂಥಾಲ್ಪತ್ವಾಯ ನೋಚ್ಯತೆ. ಇದು ಹಿರಿಯರ, ರಾಘವೇಂದ್ರ ಸ್ವಾಮಿಗಳ, ವ್ಯಾಸರಾಜರ, ವಾದಿರಾಜರ ಇವರೆಲ್ಲ ಅಪಾರವಾದ ಸೇವೆ ಟೀಕಾರಾಯರ ಸೇವೆ. ಆ ಟೀಕಾರಾಯರ ಒಂದೆರಡು ಮಾತಿಗೆ ವ್ಯಾಖ್ಯಾನವನ್ನು ಮಾಡಿದರೆ ರಾಯರು, ಆಚಾರ್ಯರು ಕುಣಿತಾರೆ. ಆಚಾರ್ಯರ ಅನುಗ್ರಹ ಆಯಿತು ಅಂದರೆ ಇನ್ನೇನು ದೀನಂ ದೂನಂ ಅನಾಥಂ ಶರಣಾಗತಂ ಉದ್ಧರ ಕಳಸೇ ಬಿಡ್ತಾರಂತ ದೇವ್ರ ಹತ್ರ. ನಮ್ಮ ಕಡೆಯವನು ಬಂದ್ಯಾ, ನಿನ್ನ ಕಡೆಯವನ, ನೀ ಹೂ ಅಂದರೆ ನಾನು ಒಳಗೆ ಕರಿತೀನಿ ಬಾಪ ಅಂಥೇಳಿ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಚಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅಂಥ ಪರಮಾತ್ಮನ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕಿರುವ ಒಂದು ದೊಡ್ಡ ಕೀಲಿಕೈ, ಒಂದು ಕೊಂಡಿ, ಟಿಕೆಟ್ ಕೌಂಟರ್ ಅಂದರೆ ಅದು ಶ್ರೀಮಠ್ ಟೀಕಾಕೃತ್ಪಾದರು ಜಯತೀರ್ಥರು. ಅವರ ಗ್ರಂಥ ಹೋಗಲಿ, ಅವ್ರ ಹೆಸರು ಹೇಳ್ರಿ ಅಂತಾರೆ ಸಾಕು ಅಂತ. ನಮ್ಮ ವಿಜಯದಾಸರು ಅದನ್ನು ಆಸ್ವಾದನೆ ಮಾಡಿದ ಪುಣ್ಯಾತ್ಮರು. ಕಲ್ಲೂರು ಸುಬ್ಬಣ್ಣಾಚಾರ್ಯರು, ಮುಂದೆ ವ್ಯಾಸವಿಠಲರು ದಿನ ಸ್ಮರಿಸಿ ಬದುಕಿರೋ ಅಂತೀವಿ. ವ್ಯಾಸವಿಠಲರಾದರು ಅವರ ದಾಸರು, ಒಳ್ಳೆ ವಿದ್ವಾಂಸರು ಸುಬ್ಬಣ್ಣಾಚಾರ್ಯರು. ನ್ಯಾಯಸುಧೆಯ ಮಂಗಲವನ್ನು ಇಟ್ಕೊಂಡ್ಯಾರೆ, ಮಂಡಿಗೆ ಮಾಡೋ ಸಂಪ್ರದಾಯ ಅದು. ವಾಯುದೇವರಿಗೆ ಪ್ರೀತಿ ಅಂಥೇಳಿ ವಾಯುದೇವರು ಪ್ರೀತನಾಗಲಿ ಅಂತ ಮಂಡಿಗೆಯನ್ನು ಮಾಡೋ ಸಂಪ್ರದಾಯ. ಅವತ್ತು ಮಂಡಿಗೆ ಮಾಡೋನು ಬಂದಿಲ್ಲ. ಸಾವಿರಾರು ಜನ ಮಂಡಿಗೆ ಇಳಿದೆ ಹೇಗೆ ಸುಧಾಮಂಗಲ ಚರ್ಚೆ. ವಿಜಯದಾಸರೇ ಅಡುಗೆ ಅವ್ರ ವೇಷ ಹಾಕ್ಕೊಂಬಂದು ನಾ ಮಂಡಿಗೆ ಮಾಡ್ತೇನೆ ನನಗೂ ಬರುತ್ತೆ ಅಂದ್ರಂತೆ. ಸರಿ ಮಾಡ್ರಪ್ಪ ಸದ್ಯ ಅಂತಂದು ಯಾರೇ. ಆಮೇಲೆ ನೋಡ್ತಾನೆ ಆ ಪ್ರೋಗ್ರಾಮಿನ ಹಿರಿಯ ವಿಜಯದಾಸರು, ಅಯ್ಯೋ ಸ್ವಾಮಿ ನೀವು ಮಾಡ್ತಾಯಿರ, ಯಾಕಪ್ಪ ನಾ ಮಾಡಿದ್ದು ನಿನ್ನ ಮಡಿಗೆ ಬರುತ್ತೋ ಇಲ್ಲೋ ಅಂದರು. ಅಯ್ಯೋ ಮಡಿ ಮೈಲಿಗೆ ಪ್ರಶ್ನೆ ಅಲ್ರಿ, ನೀವು ದೊಡ್ಡವರು ವಿಜಯ ವಿಠಲನ ಭಕ್ತರು, ನೀವು ಮಾಡ್ತಾಯಿರಿ. ಅದು ನಿಮ್ಮ ಸೇವೆ ಅಲ್ಲಪ್ಪ, ಟೀಕಾರಾಯರ ಸೇವೆನೋ. ಟೀಕಾರಾಯರ ಸೇವೆ ಎಷ್ಟು ಮಾಡಿದ್ರು ಕಡಿಮೆ, ಅದು ನನ್ನ ಭಾಗ್ಯ ಅದು ಅಂತೆಲ್ಲ ಮಾಡಿ ವಿಜಯರಾಯರ ಸೌಜನ್ಯ ನೋಡ್ರಿ. ದೊಡ್ಡ ಮಟ್ಟದಲ್ಲಿದ್ದಾರೆ ಅವತ್ತು ವಿಜಯದಾಸರು ಅಂದರೆ. ಸಾವಿರಾರು ಜನ ಶಿಷ್ಯರು, ರಾಜಾದಿರಾಜರು ಬಂದು ಅವರನ್ನು ನಮಸ್ಕಾರ ಮಾಡಿ ಹೋಗೋರು. ಅಂಥ ವಿಜಯರಾಯರು ಆದಮೇಲೆ ಕಲ್ಲೂರು ಸುಬ್ಬಣ್ಣಾಚಾರ್ಯಗಂದ್ರು, ಸ್ವಾಮಿ ಇನ್ನು ನೀವು ಸುಧಾ ಅನುವಾದ ಶುರು ಮಾಡಬಹುದು. ಅವ್ರು ನೀ ಅಡುಗೆ ನೀ ಏನು ಹೇಳ್ತಿ ಅಂದರು. ಆಮೇಲೆ ಯಾರೋ ಅಂದರು, ಸ್ವಾಮಿ ಅವ್ರು ಅಡುಗೆ ವೇಷದಲ್ಲಿ ಬಂದಿರೋ ವಿಜಯರಾಯರು. ಓ ತಾಳ ಕೊಟ್ಟೋ ದಾಸರ, ನಿಮಗೇನು ಗೊತ್ತಾಗುತ್ತೆ ಸುಧಾ ಅಂದರು. ಯಾಕೆ ಗೊತ್ತಾಗಬಾರದು ಅಂದರು. ದೇವರ ಅನುಗ್ರಹ, ಟೀಕಾರಾಯರ ಅನುಗ್ರಹ ಇದ್ದರೆ ಗೊತ್ತಾಗಬಹುದು, ಅದೆಲ್ಲ ಏನೋ ಕಥೆ ಅಲ್ಲ ಅಂದರು. ವಿಜಯದಾಸರು ನೀರು ಬಡಿಸೋನ ಕರೆದ ತಲೆ ಮೇಲೆ ಕೈ ಇಟ್ಟರೆ ಪಟ 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 ಅನುವಾದ ಮಾಡೋನು, ತೆಗೆದು ಬಿಟ್ರೆ ಮತ್ತೆ ನೀರು 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 ಅನ್ನೋನಂತ. ಓ ನಿಮ್ಮ ಕರಸ್ಪರ್ಶ ಆದ ದಡ್ಡನೇ ಸುಧಾ ಅನುವಾದ ಮಾಡ್ತಾನೆ ಅಂದರೆ ತಪ್ಪಾಯಿತು ಅಂಥೇಳಿ ಆಮೇಲೆ ಸುಧಾ ಮಂಗಲ ಆಯಿತು. ಮುಂದೆ ಇವರ ದಾಸಾನುದಾಸರಾಗಿ ಇನ್ನೇನು ಬೇಡ, ಇವರ ದರ್ಶನ ಮಾಡಿರಿ ಸಾಕು. ಇಷ್ಟಿ ಆತಕೆ ಕಂಡ ಕಷ್ಟವ್ಯಾತಕೆ ದಿಟ್ಟ ಗುರುಗಳ ಪಾದ ಮುಟ್ಟಿ ಭಜಿಸಿರೋ, ಪೂಜೆ ಮಾಡಲು ಕಂಡ ಗೋಜು ಬೀಳಲು ಬೀಜ ಮಾತಿನ ಫಲ ಸಹಜವಾಹುದು. ಇದು ಸುಳ್ಳಲ್ಲಪ್ಪ ವ್ಯಾಸವಿಠಲರು ಅಂಥೇಳಿ ಅವರೇ ಕಲ್ಲೂರು ಸುಬ್ಬಣ್ಣಾಚಾರ್ಯ ಅಂತಾರೆ. ಎಷ್ಟು ಅನುಗ್ರಹ ಮಾಡಿದ್ರಿ. ಗಂಗೆ ಮಿಂದರೆ ಮಲವು ಹಿಂಗೆ ತಲ್ಲದೆ ರಂಗನೊಲಿಯನು ಭಕ್ತರ ಸಂಗ ದೊರಕದೆ ಇಂದಿರಾಪತಿ ಇವರ ಮುಂದೆ ಕುಣಿವನು ಅಂದವಚನವ ನಿಜಕ್ಕೆ ತಂದು ತೋರ್ಪನು. ಅಂಥ ಅದ್ಭುತವಾದ ಮಹಿಮೆಗಳನ್ನು ತೋರಿಸಿದ ಅಪೂರ್ವವಾದ ಕೃತಿ ಶ್ರೀಮನ್ ನ್ಯಾಯಸುಧೆ. ಅದನ್ನು ರಚನೆ ಮಾಡಿಕೊಟ್ಟ ಪುಣ್ಯಾತ್ಮರು ಶ್ರೀಮಠ್ ಟೀಕಾಕೃತ್ಪಾದರು ಜಯತೀರ್ಥರು. ವ್ಯಾಸರಾಜರಿಗೆ ಅದ್ಭುತವಾದಂತಹ ಶಕ್ತಿ ತುಂಬಿದ ಮಹಾನುಭಾವರು. ವ್ಯಾಸರಾಜರಿಗೆ ತುಂಬ ಆನಂದ. ಯಾಕೆಂದರೆ 3 ಗ್ರಂಥ ಜಯತೀರ್ಥರ 3 ಗ್ರಂಥದ ವಿವರಣೆ ಅದು. ನ್ಯಾಯಾಮೃತ, ವಾದಾವಲಿ ಅಂತ ಟೀಕಾಕೃತ್ಪಾದರ ಗ್ರಂಥದ ವಿವರಣೆ. ತಾತ್ಪರ್ಯ ಚಂದ್ರಿಕಾ, ಅವರು ಚಂದ್ರಿಕಾಚಾರ್ಯರು ಅಂದರೆ ತುಂಬ ಪ್ರೀತಿ ಅಂತ.
ನಾವು ಮಾಡಿದ ಅಸಾಧಾರಣ ಕೆಲಸದಿಂದ ನಮ್ಮನ್ನು ರೆಕಗ್ನೈಸ್ ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ. ಚಂದ್ರಿಕಾಚಾರ್ಯರು ಅಂತಂದರೆ ಏನು ಆನಂದವೋ ವ್ಯಾಸತೀರ್ಥರಿಗೆ. ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿ ಟೀಕಾಕೃತ್ಪಾದರ ಆ ಗ್ರಂಥಗಳ ಮೇಲಿನ ವಿವರಣೆ ಕಡಿಮೆ, ಅಂಥ ಅದ್ಭುತವಾದ ಕೆಲಸ ಮಾಡ್ಯಾರೆ. ಅವರ ಸ್ಮರಣೆ ಮಾಡಿ ಇನ್ನು ಇದು ನಿಜವಾದ ಫಲ. ಹಿರಿಯರ ಗುರುಗಳ ಸ್ಮರಣೆ ಮಾಡಿ ಇಂಥ ಪರಂಪರೆ. ಯಾಕೆಂದರೆ ನಮ್ಮ ಶ್ರೀಪಾದರಾಯರ 10 ಸಲ ಅಂತಾರೆ, ಆವಾಯು ನಮ್ಮ ಕುಲಗುರುರಾಯನು, ಆವಾಯು ನಮ್ಮ ಕುಲಗುರುರಾಯನು. ಎಂಥ ವಾಯು ಅಂತ ವಾಯುದೇವರ ಮಹಿಮೆ ಹೇಳೋದು. ಇಂಥ ವಾಯು ನಮ್ಮ ಕುಲಗುರುಗಳು, ಏನು ಕೊಟ್ಟರೆ ಸಿಗತ್ತೆ ನಿಮಗೆ ಅಂಥೇಳಿ ಅವರ ಸ್ಮರಣೆ ಮಾಡಿ ಜಗನ್ನಾಥದಾಸರು ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ, ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೊಗಿಯಾಚಿಸದೆ, ಖೇಚರ ಮಾಚರಾಚರ ಬಂಧಕ ಮೋಚಕನಹುದಂದ್ಯೋಚಿಸುತ್ತಿಪ್ಪುದೆ ಫಲವಿದು ಬಾಳದುದಕ್ಕೆ. ಬಾಳೋದಕ್ಕೆ ಅದು ಸಾರ್ಥಕ. ಎಲ್ಲರೂ ಬದುಕ್ತಾರೆ, ಬೇಕಾದಷ್ಟು ಜನ ಬದುಕ್ತಾರೆ. ಕೆಲವರಿಗೆ ಈಗ ದೂರದ ಬೆಟ್ಟ ನುಣ್ಣಗೆ ಅಂತ, ನಾವು ನಮ್ಮನ್ನು ನೋಡೋದಕ್ಕಿಂತ ಬೇರೆಯವ್ರನ್ನ ನೋಡಿ ಆನಂದ ಪಡೋದೇ ಹೆಚ್ಚು. ಅವ್ರು ಏನು ಚೆನ್ನಾಗಿದ್ದಾರೆ ನೋಡು, ಇವು ಅವ್ರ ಮಡಿ ಮೇಲಿಗೆ ಬಿಟ್ಟಿರ್ಬೋದು, ಬಟ್ ತುಂಬ ಸುಖವಾಗಿದ್ದಾರಪ್ಪ ಅಂಥೇಳಿ ಅದು ಮೇಲೂ ನೋಡೋಕ್ಕೆ ಎಲ್ಲ ಚಂದ. ಒಳಗೆ ಹತ್ರ ಹೋದಾಗ ಎಲ್ಲರ ಮನೆ ದೋಸೆ ತೂತು ಅಂಥೇಳಿ ಎಲ್ಲರ ಮನೆಯಲ್ಲೂ ಹಣೆ ಬರಹ ಇದ್ದದ್ದೇ. ಅದು 108 ಸಮಸ್ಯೆ. ಅದು ಪ್ರಹ್ಲಾದರಾದರೆ ಭಾಗವತ ಪ್ರತಿಪಾದ್ಯರು ನಾವೆಲ್ಲ. ಅವರಂತಾರೆ, ಕುತ್ರಾಶಿಷಃ, ನಮಗೆ ಬರುವ ಆಸೆಯಲ್ಲಿ ಆ ಆಸೆಗೆ ಉಪಶಮನ ಮಾಡಲಿಕ್ಕೆ ನಾವು ಫೀಡ್ ಮಾಡೋ ಜಲ ಎಲ್ಲಿ ಕಾಡ್ಗಿಚ್ಚಿನಷ್ಟು ಆಸೆ ಅಂತೆ. ಅದನ್ನು ಆರಿಸ್ಲಿಕ್ಕೆ ಬಳಸೋ ನೀರು ಫೈರ್ ಇಂಜಿನ್ನೂ ಅಲ್ಲ. ಒಂದು ಲೋಟ ನೀರು ಹಿಡ್ಕೊಂಬಂದು ಲೋಟ ನೀರು ಹಾಕ್ತಾ ಇಲ್ಲ, ಆ ನೀರಲ್ಲಿ ಕೈ ಅದ್ದಿ ಹೀಗೆ ಸಿಡಿಸ್ತಾ ಇದ್ದೀವಿ, ಆರು 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 ಅಂತ. ಅದು ಎಲ್ಲಿ ಆರಬೇಕು? ನಮಗೆ ಇರುವ ಬಯಕೆ ಕಾಡ್ಗಿಚ್ಚಿನಷ್ಟು, ಆರಿಸ್ಲಿಕ್ಕೆ ಬಳಸೋ ನೀರಿಷ್ಟು, ಆ ಫೀಡ್ ಮಾಡೋ ಸುಖ ಎಷ್ಟು. ಕುತ್ರಾಶಿತ ಶ್ರುತಿ ಸುಖ ಮೃಗತೃಷ್ಣ ರೂಪ. ಏನೋ ಚಂದ ಇರುತ್ತೆ. ಅತ್ತೆ ಸೊಸೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ, ಏನು ಆನಂದಪ್ಪ. ಅದು ಇಬ್ಬರು ಒಟ್ಟಿಗೆ ಹೋಗೋದು ಯಾಕೆಂದರೆ ಇವ್ರ ಮೇಲೆ ಅವ್ರಿಗೆ ಡೌಟು, ಅವ್ರ ಮೇಲೆ ಇವ್ರಿಗೆ ಡೌಟು. ಇವ್ರು ಮಾರ್ಕೆಟ್ಗೆ ಹೋದ್ರೆ ಏನು ತೊಗೋತಾರಂತ ಅವ್ರನ್ನ ಇವ್ರು ನೋಡೋದು, ಇವ್ರನ್ನ ಇಬ್ಬರು ಹೋಗಿ ಮಾರ್ಕೆಟಿಂದ ವಾಪಸ್ ಬರೋದು. ಮಾರ್ಕೆಟ್ ಇದ್ದಲ್ಲೇ ಇದೆ ಅಲ್ಲ, ಹಾಂ ಇದ್ದಲ್ಲೇ ಇದೆ, ಚೆನ್ನಾಗಿದೆ ಅಂಥೇಳಿ. ಅದು ಎಲ್ಲರ ಮನೆಯ ಹಣೆ ಬರವೂ ಇದೆ. ನಮ್ಮ ಜೀವನದ ಸಾರ್ಥಕತೆಗೆ ಮಾನದಂಡ ಯಾವುದು ಅಂದರೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಕೇವಲ ಭಜನೆ ಪ್ರಯೋಜನ ಇಲ್ಲ. ಅರ್ಥಾನುಸಂಧಾನ ಇಲ್ಲದ ಭಜನೆಗೆ ಹೆಚ್ಚು ಪ್ರಯೋಜನ ಇಲ್ಲ, ಅದರ ತನ್ಮಯತೆಯೂ ಇರೋದಿಲ್ಲ. ಅರ್ಥಾನುಸಂಧಾನ ಇದ್ದಾಗ ಹೆಚ್ಚು ಪುಣ್ಯ ಬರುತ್ತೆ. ಇನ್ನು ಬರೀ ತಿಳುವಳಿಕೆ ಇದೆ, ಬೇಕಾದಷ್ಟು ತಿಳುವಳಿಕೆ ಇದೆ, ಅಷ್ಟು ಸಾಕ ಇಲ್ಲ ಅಂದ್ರೆ ನಿನಗೆ ಭಜನೆಯೂ ಬೇಕು. ನಿಜವಾಗಲೂ ಭಜನೆ ಬೇಕೇ ಬೇಕು. ಯಾರ ಜನ್ಮ ಸಾರ್ಥಕ ಆಯಿತು, ಜನ್ಮ ಸಾರ್ಥಕತೆಗೆ ಮಾನದಂಡ ಯಾವುದು ಅಂತ ಪ್ರಶ್ನೆ ಮಾಡಿದರೆ ಇವೆಲ್ಲ ಕೇಳಿದರೆ ದ್ವಿತೀಯ ಸ್ಕಂದ ಭಾಗವತದ ಪ್ರಾರಂಭದಲ್ಲೇ ಮನುಷ್ಯನ ಜನ್ಮ ಸಾರ್ಥಕ ಆಯಿತು ಅಂದರೆ ಏನು ಮಾಡಬೇಕು? ಜನ್ಮಲಾಭ ಪರಪುಂಸ ಅಂತೆಯೇ ನಾರಾಯಣ ಸ್ಮೃತಿ. ಕಡೆಗಾಲದಲ್ಲಿ ದೇವರ ಸ್ಮರಣೆಯನ್ನು ಮಾಡಿ ಪ್ರಾಣ ಬಿಟ್ಟರೆ ಅವನ ಜನ್ಮ ಸಾರ್ಥಕ. ಯಾವತ್ತೋ ಸಾಯೋ ದಿನ ಹರಿನಾಮ ಸ್ಮರಣೆ ಬೆಳಲಿಕ್ಕೆ ಈಗಿಂದ ಯಾಕೆ ಮಾಡಿ ಸಾಯ್ಬೇಕ್ರಿ ಅಂತ. ಅದು ಸಾಯೋರು ಹೇಗೆ ಸಾಯಬೇಕು ಅಂತ ಹೇಳ್ತಾರೆ ವೇದವ್ಯಾಸ ದೇವರು. ಸಾಯೋ ದಿನ ಸ್ನಾನ ಮಾಡಿ ಪೂಜಾ ಮಾಡಿ ತೀರ್ಥ ತಗೊಂಡು ನಾರಾಯಣ ಅಷ್ಟಾಕ್ಷರ ಮಂತ್ರ ಜಪ ಮಾಡಿ ಅವನು ಯೋಗ್ಯತಾ ಇದ್ದರೆ ಇಬ್ಬರು ಬ್ರಾಹ್ಮಣರನ್ನು ಕರೆದು ಭೋಜನ ಮಾಡಿಸಿ ಸಾಯಬೇಕಂತ. ಅಲ್ಲಿ ಸಾಯೋದು ಯಾವತ್ತು ಗೊತ್ತಾದರೆ ಪೂಜೆ ಮಾಡ್ಬೋದು, ಗೊತ್ತೇ ಆಗಲ್ಲಲ್ಲ. ಅದಕ್ಕೆ ಮಧ್ವಾಚಾರ್ಯಂದರು ದಿನಾ ಪೂಜೆ ಮಾಡಿ ಸಾಯಿ ಅಂತ ಸ್ವಲ್ಪ ಅದನ್ನು ಈ ಕಡೆ ಹಾಕೋದು. ಸಂತತಂ ಚಿಂತೆ ಏನಂತಂ ಅಂತ್ಯಕಾಲೇ ವಿಶೇಷತಃ. ನೀನು ಸಾಯೋ ದಿನಾನೇ ಮಾಡ್ತೀನಿ ಅನ್ಬೇಡ, ದಿನಾ ಪೂಜೆ ಮಾಡು, ಯಾವತ್ತಿದ್ರೂ ಅಡ್ಡಿ ಇಲ್ಲ. ನಾಳೆ ನಾಡದ್ದು ಅನ್ಬೇಡ, ಯಾವತ್ತು ಬರ್ತಾನೋ ಗೊತ್ತಿಲ್ಲ. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ. ಬಾಳುವ ಕಾಲದಿ ಯಮನು ಪಾಳೆಗಾರನಂತೆ ಬರಲು, ಕುಳಿಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಊರ ದೇವರ ಮಾಡಬೇಕಣ್ಣ. ತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ. ಮುಂದೆ ಇಂಥ ಜನ್ಮ ಬರದಣ್ಣ. ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ. ಹಿಂದಿನ ಕಷ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು
ತಂದೆ ಪುರಂದರ ವಿಠಲನ್ನ ಹೊಂದಲು ನೀ ಮುಕ್ತನಣ್ಣ ಊರದೇವರ ಮಾಡಬೇಕಣ್ಣ ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ಎಲ್ಲ ಬಂದಿದ್ದೋ ಯಾವ ನಾಯಿಯೋ ನರಿಯೋ ಏನೋ ಮುಂದೇನಾಗ್ತೀವೋ ಗೊತ್ತಿಲ್ಲ, ಬಂದಾಗ ಮಾಡು ಅಂದರು. ಹಾಗಾದರೆ ಜನ್ಮ ಸಾರ್ಥಕತೆಗೆ ಮಾನದಂಡ ಅಂತೇ ನಾರಾಯಣ ಸ್ಮೃತಿ, ಕಡೆಗಾಲದಲ್ಲಿ ದೇವರ ಧ್ಯಾನ ಮಾಡು. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ತಸ್ಮಾತ್ ಭಾರತ ಸರ್ವಾತ್ಮ, ಕಡೆಗಾಲದಲ್ಲಿ ನಿನಗೆ ಬರಬೇಕಾ, ಈಗಿಂದ ನೀನು ಕೇಳು. ಅದು ಯಾವಾಗ ಕೇಳು ಅಂದರೆ ಕೇಳಿದ್ದು ನೆನಪುಳಿಯುವ ವಯಸ್ಸಿನಲ್ಲಿ ಕೇಳು. ನೀನು ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಕೇಳಬೇಕು ಅನ್ನೋದೇ ಮರೆತು ಹೋಗ್ತೀವಿ. ಆಮೇಲೆ ಕೇಳಿದ್ದನ್ನು ಮರೆಯೋದಲ್ಲ, ಕೇಳಬೇಕು ಅನ್ನೋದೇ ಮರೆತು ಹೋಗ್ತೀವಿ. ಒಂದು ವಯಸ್ಸಿನಲ್ಲಿ ಧಾರಣಾ ಶಕ್ತಿ ದೇವರು ಕೊಟ್ಟಿರ್ತಾನೆ, ಎಲ್ಲವನ್ನ ತಿಳಿದು ಅದು ಉಳಿಯುವಂತ. ನೋಡಿ, ನಿಮ್ಮ ಸಣ್ಣ ವಯಸ್ಸಿನಲ್ಲಿ ಕಲಿತ ಸಂಧ್ಯಾವಂದನೆ, ಒಂದಿಷ್ಟು ಮಂತ್ರ ಸ್ತೋತ್ರ ಸಾಯೋವರೆಗೂ ನೆನಪಿರುತ್ತೆ. 5-6ನೇ ವರ್ಷದಲ್ಲಿ ನಮಗೆ ತಲೆಯಲ್ಲಿ ಯಾವ ಯೋಚನೆ ಇರಲ್ಲ. ಸಂಸಾರ, ಇನ್ನೊಂದು, ದುಡ್ಡು ಕಾಸು, ಮನೆ ಮಠ, ಮುಖ್ಯವಾಗಿ ದ್ವೇಷ ಅಸೂಯೆ ಈ ಥರದ್ದು ಯಾವ ಭಾವನೆಗಳಿರಲ್ಲ. ಆ ಮನಸ್ಸಿನಲ್ಲಿ ತಿಳಿದದ್ದು ಗಟ್ಟಿಯಾಗಿ ಉಳಿಯುತ್ತೆ. ದೊಡ್ಡವರಾಗ್ತಾ ಆಗ್ತಾ 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 ಆ ಮನಸ್ಸಿನಲ್ಲಿ ಬೇಡದೇ ಇರೋದೆಲ್ಲ ಫಿಲ್ ಆಗ್ಬಿಡತ್ತೆ. ಅದು ಎಷ್ಟು ಹೊರಗೆ ಕಳಿಸಿದ್ರು ಮತ್ತೆ ಮತ್ತೆ ಕಟ್ತಾನೇ ಇರತ್ತೆ. ಇದೆಲ್ಲ ದೇವರ ವಾರ್ತೆ ಎರೇಸ್ ಆಗ್ಬಿಡತ್ತೆ. ಎಷ್ಟೇ ದೇವರ ಬಗ್ಗೆ ಕೇಳಿದ್ರು ಕೇಳದಾಗೇನೋ ಇರತ್ತೆ. ಒಂದು 3-4 ಕಡೆ ವೈರಾಗ್ಯ ಬಂದ್ಬಿಡತ್ತೆ ನಮಗೆ. ಪುರಾಣ ಕೇಳಿದ ಮೇಲೆ ಆ ಮುಗೀತು ಬಿಡ್ರಿ, ಇನ್ನು ಮುಗದೇ ಹೋಯ್ತು, ಇವತ್ತಿನಿಂದ ಇನ್ನು ಎಲ್ಲ ಬಿಟ್ಟು ಬಿಡೋದು. ಹೊರಗೆ ಹೋಗ್ತಾನೆ ಅನ್ನೋದು ಏನೋ ಲೇಟ್ ಆಗೋಯ್ತು, ಅನ್ನಕ್ಕಿಟ್ಟಿದ್ದೆ ಏನಾಗುತ್ತೋ ಏನೋ. ಗರ್ಭೆ ವ್ಯಾಧೌ ಸ್ಮಶಾನೇ ಚ ಪುರಾಣೇ ಯಾಮತಿರ್ಭವೇತ್ ಸಾಯದಿ ಸ್ಥಿರತಾಮ್ಯಾತಿ ಕೋನಮುಚ್ಚೇತ ಬಂಧನಾತ್. 4 ಕಡೆ ಮನುಷ್ಯನಿಗೆ ವೈರಾಗ್ಯ ಬರುವ ಸ್ಥಳ ಅಂತ. ಗರ್ಭದಲ್ಲಿದ್ದಾಗ, ತಾಯಿ ಗರ್ಭದಲ್ಲಿದ್ದಾಗ ಪ್ರಚಂಡ ವೈರಾಗ್ಯ ಇರುತ್ತೆ. ಸ್ವಾಮಿ, ನಾನಿನ್ನು ಹೊರಗೆ ಹೋದೆ ಅಂದರೆ ನಾರಾಯಣ ಕೃಷ್ಣ ಗೋವಿಂದ ಅನ್ನೋದು ಬಿಟ್ಟು ಬೇರೆ ಏನೇನೇನೇನೇನೋ ಮಾಡೋದಿಲ್ಲ ಅಂತ. ಹೊರಗೆ ಬಂದ ಮೇಲೆ ನಾರಾಯಣ ಕೃಷ್ಣ ಗೋವಿಂದ ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇರ್ತೀವಿ. ಗರ್ಭೆ ವ್ಯಾಧೌ, ರೋಗ ರುಜಿನ ಹಿಡಿದು ಹಾಸಿಗೆ ಹಿಡಿದಾಗ ಅನ್ಕೋತಾ ಇರ್ತೀವಿ, ಈ ಸರಿ ಹೊಟ್ಟೋದ್ರೆ ದೇವ್ರ ಕಟ್ಟೆ ಬಿಟ್ಟರೆ ತುಳಸಿ ಕಟ್ಟೆ ಬಿಟ್ಟರೆ ಬಾವಿ ಕಟ್ಟೆ, ಒದ್ದೆ ಬಿಟ್ಟರೆ ಧಾವಳಿ ಬಿಟ್ಟರೆ ಮಡಿ, 3 ಪಾಯಿಂಟ್ ಪ್ರೋಗ್ರಾಮ್ ಅಂತ ಇನ್ನೇನು ಮಾಡಲ್ಲ. ಸರಿ ಹೋದ್ಮೇಲೆ ಆ ಸುದ್ದಿಗೆ ಹೋಗಲ್ಲ. ಇನ್ನು 2 ದಿನ ಇರ್ತೀನೋ ಏನೋ ರೀ, ಆಮೇಲೆ ನೋಡೋಣ, ದೇವ್ರ ಹತ್ರನೇ ಹೋಗ್ತೀನಲ್ಲ ಆಮೇಲೆ, ಈಗ ಯಾಕೆ ಅಂಥೇಳಿ. ಇದು ಮನುಷ್ಯನ ದೌರ್ಭಾಗ್ಯ ಏನಂದರೆ, ರೋಗ ರುಜಿನ ಬಂದಾಗ 108 ಪ್ರತಿಜ್ಞೆಗಳನ್ನು ಮಾಡ್ತೀವಿ, ಸರಿ ಹೋದ ಮೇಲೆ ಸರಿ ಮಾಡಿದವನನ್ನು ಮರೆತು ಬಿಡ್ತೀವಿ. ಸ್ಮಶಾನೇಚ, ತುಂಬ ಬೇಕಾದವರು, ಮನೆಯ ದೊಡ್ಡ ಆಧಾರ ಸ್ತಂಭ, ಅವರು ಹೋದಾಗ ಈ ಭಾವನೆ ಇರುತ್ತೆ, ಇನ್ನೇನು ಮುಗಿದೋಯ್ತು ಅವ್ರ ಹಿಂದೆಲ್ಲ. ದೇವರು ಇದೊಂದು ದೊಡ್ಡ ಉಪಕಾರ ಮಾಡಿರೋದು. ಕಾಲದಲ್ಲಿರುವ ಮದ್ದು ಏನು ಅಂದರೆ ಮರವು ಕೊಡ್ತಾನೆ. ಹೋದ ದಿವಸ ಇರುವ ದುಃಖ 10 ದಿವಸಕ್ಕಿರೋದಿಲ್ಲ, ವರ್ಷ ಆದಮೇಲೆ ಕಡಿಮೆ, ವರ್ಷಾನುಗಟ್ಟಲೆ ಆದಮೇಲೆ ಮರತೇ ಹೋಗುತ್ತೆ. ಇಲ್ಲ ಅಂದರೆ ಗತಿ ಏನು, ಬದುಕೋದು ಹೇಗೆ? ಹೋದ ದಿವಸದ ದುಃಖ ಸಾಯೋವರೆಗೂ ನಮಗಿತ್ತು ಅಂತಾದರೆ ಬದುಕೋದು ಹೇಗೆ? ಇದು ದೇವರು ಮಾಡುವ ದೊಡ್ಡ ಉಪಕಾರವೂ ಹೌದು. ಪುರಾಣೇ ಯಾಮತಿರ್ಭವೇತ್, ಭಾರಿ ಪುರಾಣವನ್ನು ಕೇಳಿ ವೈರಾಗ್ಯದ ಸಾಕಾರ ಮೂರ್ತಿಗಳಾಗಿ ಮನೆಗೆ ಹೋಗೋದರಲ್ಲಿ ಏನು ಹೇಳಿದ್ರು ಇವತ್ತು ಪುರಾಣ ಅದ್ಭುತವಾಗಿತ್ತು. ಅದನ್ನೇನು ಕೇಳಬೇಡ, ಅದನ್ನು ಅಂಥ ಅದ್ಭುತವಾದ. ನನಗೆ ಎಷ್ಟು ವೈರಾಗ್ಯ ಬಂದಿದೆ ಅಂದರೆ ಆ ಪುರಾಣವನ್ನು ಅವ್ರ ಹತ್ರನೇ ಬಿಟ್ಟು ಬಂದ್ಬಿಟ್ಟೇನೆ ಅಂಥೇಳಿ. ಇದು ನಮ್ಮ ದೌರ್ಬಲ್ಯವೂ ಹೌದು, ದೌರ್ಭಾಗ್ಯವೂ ಹೌದು. ಇದು ವೇದವ್ಯಾಸ ದೇವರೇ ಹೇಳಿದ್ದಿದ್ದು. ಗರ್ಭೆ ವ್ಯಾಧೌ ಪುರಾಣೇ ಚ ಸ್ಮಶಾನೆ ಯಾಮತಿರ್ಭವೇ ಸಾಯದಿ ಸ್ಥಿರತಾಮ್ಯಾತಿ ಕೋನಮುಚ್ಚೇತ ಬಂಧನಾತ್. ಅದಕ್ಕೆ ಹಾಗಾದರೆ ಏನು ಫಲವಿದು ಮಾಡೋದು? ಅದಕ್ಕೆ ಏನನ್ನು ಮಾಡಿದರೆ ದೇವರ ಬಗ್ಗೆ ತಿಳಿ. ಭಾಗವತ ಅಂತೂ ಕಡೆಗಾಲದಲ್ಲಿ ನಿನಗೆ ಹರಿಸ್ಮರಣೆ ಬರಬೇಕು ಅಂದರೆ ನೀನು ಯಾವಾಗಲೂ ಯಾವುದನ್ನು ಚಿಂತನೆ ಮಾಡ್ತಾ ಇರ್ತೀಯೋ ಅದು ಮಾತ್ರ ಕಡೆಗಾಲದಲ್ಲಿ ಬರೋದು. ಇದನ್ನು ನೀನು ಇನ್ನೊಬ್ಬನನ್ನು ಪ್ರಾಕ್ಟಿಕಲ್ಲಾಗಿ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಕಡೆಗಾಲವನ್ನು ರೀಚ್ ಆದವನು ನಿನ್ನೆದರಿಗಿಲ್ಲ, ಹೋಗೇ ಬಿಟ್ಟೆಯಾನವನು. ಕಡೆಗಾಲದಲ್ಲಿ ನಿನ್ನ ಅವಸ್ಥೆ ಹೇಗಿರುತ್ತೆ ಅಂದರೆ ಅದನ್ನು ವೇದವ್ಯಾಸ ದೇವರೇ ಹೇಳಬೇಕು. ಸಾಯುವ ಅವಸ್ಥೆಯಲ್ಲಿ ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂತ ಗಟ್ಟುಮುಟ್ಟಿಯಾಗಿದ್ದವ್ರನ್ನ ಕೇಳಿದ್ರೆ ಏನು ತಲೆಗೆಲೆ ಕಟ್ಟಿದ್ಯಾ ನಿಮಗೆ ಅಂತಾರೆ. ಅಲ್ಲ ರೀ, ನೀವು ಮೊನ್ನೆ ಸಾಯಬೇಕು ಅಂದ್ಕೊಂಡಿದ್ರಲ್ಲ, ನಿಮ್ಮ ಮನಸ್ಥಿತಿ ಹೇಗಿತ್ತು ಅಂದ್ಕೊಂಡ್ರೆ ಅಯ್ಯೋ ಅನ್ಕೋತಾ ಇರ್ತೇನೆ ಸುಮ್ಮನೆ ರೀ ಅಯ್ಯೋ ಅಂತಾರಷ್ಟೆ. ಸಾಯುವ ಕಡೇ ಕ್ಷಣದಲ್ಲಿ ದೇವರು ವಾಸನೆಯನ್ನು ಹಾಕಿಬಿಡ್ತಾನಂತೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಹೋದ ಮೇಲೆ ಗತಿ ಏನು? ಇದು ನಾವು ನೀವು ಯಾವ ಗಿಡದ ತೊಪ್ಪಲು?
ಭಗವಂತನಿಂದ ಉಪದೇಶವನ್ನು ಪಡೆದ ಜಡಭರತರು ದೇವರ ಮಕ್ಕಳಾಗಿ ಅವತಾರ ಮಾಡಿ ಚರಮ ಶರೀರ, ಕಡೇ ಶರೀರ ಇದ್ದಂತಹ ಪುಣ್ಯಾತ್ಮರಿಗೆ ಯಾವುದೋ ಮಕ್ಕಳು ಮೊಮ್ಮಕ್ಕಳು ದುಡ್ಡು ಕಾಸಲ್ಲ, ಒಂದು ಜಿಂಕೆಯ ಸಹವಾಸ ಆಗಿ 2 ಜನ್ಮ ಪೋಸ್ಟ್ಪೋನ್ ಆಯಿತು ಅಂದರೆ ನಾವು ಯಾವ ಗಿಡದ ತಪ್ಪಲು? ಅಷ್ಟು ಸುಲಭ ಅಲ್ಲ. ಹಾಗಾದರೆ ಏನು ಮಾಡಬೇಕು? ನಿರಂತರದಲ್ಲಿ ದೇವರ ಬಗ್ಗೆ ಕೇಳು, ಅದನ್ನು ಕೇಳಿದ್ದನ್ನು ಮನನ ಮಾಡು, ಮತ್ತೆ ಹೇಳು. ಅವನ ಶ್ರವಣ ಮನನ ನಿಧಿಧ್ಯಾಸನ ಆ ವಿಷ್ಣುವಿನ ಭಕ್ತಿ ಮಹಾಪ್ರಸಾದಂಗಳು ಕೈವಲ್ಯ ಪದಕ್ಕೆ ಕೆದನೇಚ್ಚಣಿಕೆಂದು ಭಾವಜ್ಞರು ಪೇಳ್ವರು, ವೇದ ಭಾವಜ್ಞರು ಪೇಳ್ವರು. ಜೀವಕ್ಕೆ ಜವನ ಬಧೆಗಳ ತಪ್ಪಿಸಿ ಪಾವನ ವೈಕುಂಠಪುರದೊಳಗೆಂದೆಂದು ಆವಾಸವ ಮಾಡಿ ಸುಖಿಸಬೇಕಾದರೆ ಸೇವಿಸು ವೈಷ್ಣವರ, ನೀ ಸೇವಿಸು ವೈಷ್ಣವರ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನೀರಾಜನದಿಂದ ಅರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ, ವೇದ ಪಾರಾಯಣ ಪ್ರಿಯನ. ನಾರಾಯಣನ ನೆನೆ ಮನವೇ ನಾರಾಯಣನ ನೆನೆ. ಅವನ ಶ್ರವಣ ಮನನ ನಿಧಿಧ್ಯಾಸನ ಕೈವಲ್ಯ ಪದಕ್ಕಿಕ್ಕಿದ ನಿಚ್ಚಣಿಕೆ ಎಂದು. ಅದೊಂದು ಏಣಿ, ಅದೊಂದು ಮೆಟ್ಟಿಲು. ಜೀವನಿಗೆ ಜವರಾಯನ ಬಾಧೆಯನ್ನಂತೂ ತಪ್ಪಿಸತ್ತೆ, ಯಮಧರ್ಮರಾಜನ ಕಾಟ ತಪ್ಪಿಸ್ಕೋಬೋದು. ಅದೇ ನಿಜವಾದ ಪರಲೋಕಕ್ಕೆ ತೆಗೆದುಕೊಂಡು ಹೋಗಬೇಕಾದ ಬುತ್ತಿ. ತುಂಬ ಕಾಸ್ಟ್ಲಿ ಹೇಳಿಬಿಟ್ರೆ ಮಾಡೋದಿಲ್ಲ ನಾವು. ದಿನ ನೀವು ಹಿಮವತ್ ಪರ್ವತದ ತುದಿಯಲ್ಲಿ ಕೂತು ಸಂಧ್ಯಾ ವಂದನೆ ಮಾಡಿದ್ರೆ ಮಾತ್ರ ಯಮಧರ್ಮರಾಜ ನಿಮಗೆ ಶಿಕ್ಷೆ ಕೊಡಲ್ಲ. ಅಯ್ಯೋ, ಆ ಹಿಮಾಲಯ ಪರ್ವತಕ್ಕೆ ಹೋಗಿ ಶಿಕ್ಷೆಕಿನ್ನ ಯಮಧರ್ಮರಾಜನೇ ಹೊಡೀಲಿ ಅಂತೀವಿ. ಸಾಧ್ಯ ಇಲ್ಲದ ಮಾತು. ಶಾಸ್ತ್ರ ಯಾವುದಾದ್ರೂ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವುದು ಪಾಸಿಬಲ್ಲೋ ಅದನ್ನು ಮಾಡುತ್ತೆ. ನಿನಗೆ ಯಮಧರ್ಮರಾಜನ ತೊಂದರೆ ತಪ್ಪಿಸಿಕೊಳ್ಬೇಕಲ್ವಾ, ಅದಂತೂ ಗ್ಯಾರಂಟಿ. ಇನ್ನೆಲ್ಲರೂ ಮಿಕ್ಕಿದ್ದೆಲ್ಲವೂ ಪಾಸಿಬಲ್. ಅದು ಆಗ್ಬೋದು, ಆಗದೇ ಇರ್ಬೋದು, ಮದುವೆ ಆಗ್ಬೋದು, ಆಗದೇ ಇರ್ಬೋದು, ಮನೆ ಕಟ್ಬೋದು, ಕಟ್ಟದೇ ಇರ್ಬೋದು, ಸಾಯ್ಬೋದು, ಸಾಯದೇ ಇರ್ಬೋದು ಅಂತಿಲ್ಲ. ಗ್ಯಾರಂಟಿ ಅಂದರೆ ರಿಟರ್ನ್ ಟಿಕೆಟು. ಅದಕ್ಕೇನಾದರೂ ಒಂದಿಷ್ಟು ತೆಗೆದುಕೊಂಡು ಹೋಗಬೇಕಲ್ಲ. ಅದಕ್ಕಂದ್ರು ಸಿರಿನಿಲಯನ ಗುಣಗಳ ತಿಳಿದು ಭಜಿಸು. ಮೊದಲು ತಿಳಿ, ಆಮೇಲೆ ಭಜನೆ ಮಾಡು. ಬರೀ ತಿಳಿದು ಸುಮ್ಮನೆ ಪ್ರಯೋಜನ ಇಲ್ಲ. ಕೆಲವರಿಗೆ ಬೇಕಾದಷ್ಟು ಜ್ಞಾನ ಇದೆ, ಯಾವುದು 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 ಮಾಡೋದಿಲ್ಲ. ಅದು ಏನು ಪ್ರಯೋಜನ ಇಲ್ಲ ಅಂತ ಉದ್ಧವರೇ ಪ್ರಶ್ನೆಯನ್ನು ಮಾಡಿಕೊಂಡ್ಯಾರು. ಸ್ವಾಮಿ, ನಿನ್ನ ಬಗ್ಗೆ ತಿಳಿದ್ರೆ ಸಾಕಲ್ಲ? ಇಲ್ಲ, ಯಾರಿಗೆ ಚೆನ್ನಾಗಿ ಜ್ಞಾನ ಇದೆ, ತಲೆ ಮೇಲೆ ಕಟ್ಟಿಗೆ ಹೊತ್ಕೊಂಡು ಓಡಾಡೋದು, ಮನೆಯಲ್ಲಿ ಬಿಸಿನೀರು ಕಾಸಿ ಏನೋ ಅಡಿಗೆ ಊಟ ತಿಂಡಿ ಮಾಡಲಿಕ್ಕೆ ವಿನಃ ಸದಾ ತಲೆ ಮೇಲೆ ಇಟ್ಕೊಂಡ್ರೆ ಅದು ಭಾರ ಹೊರೆ. ಹಾಗೆ ಜ್ಞಾನ ಇದ್ದದ್ದು ಬಳಸೋ ಸಲುವಾಗಿ ವಿನಃ ತಲೆಯಲ್ಲಿ ಇಟ್ಕೊಂಡು ಓಡಾಡಲಿಕ್ಕಲ್ಲ. ಅದು ಇಂಪ್ಲಿಮೆಂಟೇಷನ್ ಬೇಕು. ಒಂದು ವೇಳೆ ಶಬ್ದಬ್ರಹ್ಮಣಿ ನಿಷ್ಣಾತಃ ನನಿಷ್ಠೀಯಾತ್ ಪರೇಯದಿ, ಅದು ದೇವರಿಗಾಗಿ ದೇವರ ಕೆಲಸಕ್ಕಾಗಿ ವಿನಿಯೋಗ ಆಗಲಿಲ್ಲ ಆ ಜ್ಞಾನ ಅಂತಾದರೆ ಅದು ಯಾತಕ್ಕೆ ಸಮ ಅಂದರೆ ಕೃಷ್ಣ 4 ದೃಷ್ಟಾಂತ ಕೊಟ್ಟ. ಗಾಂ ದುಗ್ಧದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಂ ಅಸತ್ ಪ್ರಜಾಂಚ ವಿತ್ತಂತು ಅತೀರ್ಥೀಕೃತಂ. 5 ದೇವರ ದೃಷ್ಟಾಂತ ಕೊಟ್ಟ. ಏನೇನು? ಗಾಂ ದುಗ್ಧದೋಹಾಂ, ಕೇವಲ ಹಾಲು ಮಾತ್ರ ಬೇಕು ಅನ್ನುವ ದೃಷ್ಟಿಯಿಂದ ಆಚಾರ್ಯರಲ್ಲೊಂದು ಸೂಕ್ಷ್ಮ ಅಂಶವನ್ನು ಹೇಳ್ತಾರೆ. 1000 ಗೋವನ್ನು ಕಟ್ಟಿದಾನೊಬ್ಬ, 1,000 ಆಕಳು ಇದೆ. ಆದರೆ ದಿನಾ ಅವನು 1 ಲೀಟ್ರ್ ಹಾಲು ಸಲುವಾಗಿ ಕ್ಯೂ ನಿಂತು ಒಂದು ಪಾಕೆಟ್ ತೊಗೊಂಡು ಹೋಗ್ತಾ ಇದ್ದ. ಯಾರೋ ಕೇಳಿದ್ರು, ನಿಮ್ಮನೇಲಿ 1000 ಹಸು ಇದೆಯಲ್ಲ, ರಾಯರೇ ಹಸು ಹಾಲು ಬೇರೆ ಕೊಡತ್ತಾ? ನಮ್ಮದು ಗಂಜಲ ಸೆಗಣಿ ಹೋದಾಗೆಲ್ಲ ಸೆಗಣಿನೇ ಹಾಕತ್ತ ಅಷ್ಟೇ ಅಂತ. ಅಂಥ ಆಕಳಿದ್ದೇನು ಪ್ರಯೋಜನ? ಯಾವಾಗ ಹಾಲಿಗಾಗಿ ಆಕಳು ಕಟ್ಕೊಂಡಿದ್ರೆ, ಆಚಾರ್ಯರಂದ್ರು ಗೋಸೇವೆಗಾಗಿ ಕಟ್ಕೊಂಡಿದ್ರೆ ಅದು ದೊಡ್ಡ ಪುಣ್ಯವೇ ಅಂತ. ನೀಲಾವರ ಅಂತ ಗೋಶಾಲೆಯನ್ನು ಮಾಡ್ಯಾರ ಪೇಜಾವರ ಸ್ವಾಮಿಗಳು. ಸಣ್ಣವರು ನಿಜವಾಗಲೂ ನೋಡಬೇಕಾದದ್ದು. ಹೆಮ್ಮೆಯಿಂದ ಮಾಧ್ವರು ಹೇಳಬಹುದು.
1,000 ಗೋವುಗಳು, 27 ಎಕರೆ ಭೂಮಿ ಅದು. ಉಡುಪಿಯಿಂದ 25 ಕಿಲೋಮೀಟ್ರ್ ದೂರದಲ್ಲಿದೆ, ಅಭಯಾರಣ್ಯ ಇದ್ದಾಗದು ಗೋವುಗಳಿಗೆಲ್ಲ. 1,000 ಗೋವು. 1,000 ಗೋವಲ್ಲಿ ಹಸು ಹಾಲು ಎಷ್ಟು ಕೊಡ್ಬೋದು? 1,000, ಒಂದೊಂದು ಲೀಟ್ರ್ ಕೊಟ್ಟರು 1,000 ಲೀಟ್ರ್. ಇಡೀ ಗೋಶಾಲೆಯಲ್ಲಿರುವ ಎಲ್ಲ ಆಕಳುಗಳು ಸೇರಿ ಕೊಡೋದು ಒಂದು 20 ಲೀಟ್ರ್. ಎಲ್ಲ ಬರಡು. ಸರ್ಕಾರವನ್ನು ಕೇಳೋದು, ಏನಾದರೂ ಒಂಚೂರು ನಮಗೆ ಸಹಾಯ ಮಾಡಿರಿ, ಕಸಾಯಿ ಖಾನೆಗೆ ಹೋಗೋ ಆಕಳನ್ನೆಲ್ಲ ನಿಮಗೆ ಕೊಡ್ತೀವಿ ಅಂತ. ಇದೇ ಸರ್ಕಾರದ ಸಹಾಯ. ಆಗಲಿ ಕಳಿಸ್ರಿ ಅಂತ. 1,000 ಆಕಳು ಏನೂ ಪ್ರಯೋಜನ ಇಲ್ಲ ಹಾಲಿನ ದೃಷ್ಟಿಯಿಂದ. ಆದರೆ ಅದನ್ನು ಸಾಕಿ ಪ್ರತಿ ತಿಂಗಳು 7 ಲಕ್ಷ ರೂಪಾಯಿ ಖರ್ಚು ಬರುತ್ತದು. ಅಷ್ಟನ್ನೂ ಸಂಗ್ರಹ ಮಾಡಿ. ದೊಡ್ಡ ವಿಶೇಷ ಅಂದರೆ ದೊಡ್ಡವರಲ್ಲಿ 1 ಪೈಸಾ ತೊಗೊಳ್ಳೋದಿಲ್ಲ ಅವರು. ದೊಡ್ಡ ಪೇಜಾವರ ಸ್ವಾಮಿಗಳಿಗೆ ಗೊತ್ತಿಲ್ಲ ಅದು ಹಣದ್ದು. ಇವರೇ ಎಲ್ಲ ಕಡೆ ಸಂಗ್ರಹ ಮಾಡಿ ಗೋಶಾಲೆಯನ್ನು, ಅಲ್ಲಲ್ಲೇ ನೀವು ಅಡ್ವರ್ಟೈಸ್ಮೆಂಟು ನೋಡಿರ್ಬೋದು, ಗೋಶಾಲೆಯನ್ನು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಏನೂ ಕೊಡೋದಿಲ್ಲ ಅದು. ಸಣ್ಣ ಈ ಅಮ್ಮನ ಹತ್ರ ಮಕ್ಕಳು ಓಡಿ ಬಂದಂತೆ ಇವರು ಹೋದರೆ ಓಡಿ ಬರುತ್ತೆ. ಎಲ್ಲ ಪುಟ್ಟು ಕರುಗಳೆಲ್ಲ ಅವ್ರ ಹತ್ರ ಬಂದು ಮೂಸು ನೋಡಿ ಮುದ್ದಾಡಿ. ಸಣ್ಣ ಪೇಜಾವರ ಸ್ವಾಮಿಗಳು ತುಂಬ ದೊಡ್ಡ ಗೋಸೇವೆಯನ್ನು ಮಾಡ್ತಾರೆ. ನಿಜವಾಗಲೂ ಅದು ದೊಡ್ಡ ಸೇವೆ. ಗಾಮ್ ದುಗ್ಧ ದೋಹ, ಹಾಲೇ ಕೊಡದ ಹಸು, ಹಾಲಿಗೆ ಮಾತ್ರ ಅನ್ನೋ ದೃಷ್ಟಿಯಿಂದ ಇದ್ದರೆ. ಸೇವೆ ಅನ್ನೋದಿದ್ದರೆ 1,000 ಅಲ್ಲ 10,000 ಇದ್ದರೂ ಅಡ್ಡಿ ಇಲ್ಲ. ಅಸತೀಂ ಚ ಭಾರ್ಯಾಂ, ಹೆಂಡತಿ ಇದ್ದಾಳೆ. ಏತಿ ಅಂದರೆ ಪ್ರೇತಿ, ಏನೂ ಮಾತು ಕೇಳೋದಿಲ್ಲ. ಅಸತಿ ಭಾರ್ಯಾಂ ದೇಹಂ ಪರಾಧೀನಂ, ದೇಹ ಇದೆ ಪರಾಧೀನ. 2 ಹೆಜ್ಜೆ ಇಡಬೇಕು, 4 ಜನ ಬೇಕು. ಅಥವಾ ಪೂರ್ಣ ಬೆಡ್ ರಿಡನ್. ಹಾಗಿದ್ರೆ ಪಾಪ ಅವ್ರಿಗೂ ಕಷ್ಟ, ನೋಡ್ಕೊಂಬವ್ರಿಗೂ ಕಷ್ಟ, ಅವ್ರಿಗೂ ಕಸಿವಿಸಿನೇ ಆಗತ್ತೆ. ಎಷ್ಟು ದಿನ ಮಾಡಿಸ್ಕೊಂಬೋದಪ್ಪ ನಮ್ಮ ಕರ್ಮ ಅಂತ. ನಾನು ಭಾರಿ ದೊಡ್ಡ ದೇಹ ಇದೆ, ಅದನ್ನು ಆನಂದ ಪಡೋ ದೇಹ ಅಲ್ಲ. ಅಸತ್ ಪ್ರಜಾಂಚ, ಮಕ್ಕಳಿದ್ದಾರೆ, ಏನು ಮಾಡ್ತಾರೆ? ಏನು ಮಾಡೋದಿಲ್ಲ. ಮುಂಜಿ ಮಾಡಿದ ಮಾರನೇ ದಿನ ಜನವಾರ ನಂಕೊಟ್ಟು ನೋವೇ ಪೆಟ್ಕೋ ನಾಯಿನ ಅಂತ ಹೊಟ್ಟೋದು. ಉಪನಯನ ಬೆಳಗ್ಗೆ, ಉದ್ಯಾಪನೆ ಸಾಯಂಕಾಲ. ಇಂಥ ಮಕ್ಕಳಿದ್ದೇನು ಪ್ರಯೋಜನ ಅಂದರು. ಅಸತ್ ಪ್ರಜಾಂಚ ವಿತ್ತಂತೂ ಅತೀರ್ಥೀಕೃತಂ, ಬೇಕಾದಷ್ಟು ದೇವರು ಹಣ ಕೊಟ್ಟಿಯಾನೆ, ಒಂದು ದಿವಸ ಅದನ್ನು ಸದ್ವಿನಿಯೋಗ ಮಾಡಲೇ ಇಲ್ಲ. ತೀರ್ಥ ಇಲ್ಲ, ಯಾತ್ರೆ ಇಲ್ಲ, ದಾನ ಇಲ್ಲ, ಧರ್ಮ ಇಲ್ಲ. ದಾನವನ್ನು ಮಾಡದವನ ದ್ರವ್ಯ ವ್ಯಾತಕೆ, ಧ್ಯಾನವನ್ನು ಅರಿಯದವನ ಪೂಜೆಯಾತಕೆ, ಸ್ನಾನವನ್ನು ಮಾಡದವನ ಜಪವು ಯಾತಕೆ, ಮಾನಿನಿಯು ಇಲ್ಲದವನ ಬದುಕು ಯಾತಕೆ, ಮಧ್ವಮತವ ಪೊಂದದವನ ಭಕುತಿ ಯಾತಕೆ. ವಿಜಯರಾಯರಂತ. ಹೀಗಾಗಿ ದೇವರು ಕೊಟ್ಟ ಸಂಪತ್ತು ವಿನಿಯೋಗ ಆಗದೆ ಅದು ಯಾರಿಗೂ ಉಪಯೋಗ ಬಿಗದೆ ಸ್ಟ್ಯಾಗ್ನೆಂಟ್ ವಾಟರ್ ಆದರೆ ನಿಂಗೂ ಇಲ್ಲ, ಮಂದಿಗೂ ಇಲ್ಲ. ದಿನ ನೋಡಿ ಆನಂದ ಪಟ್ಟಿ ಅಂದರೆ ಮುಂದೆ ಹಿಂದೆ ಹಾಕ್ಕೊಂಡು ಹೋಗ್ತೀಯಾ ಅಂತ. ಇದು ಎಷ್ಟು ವೇಸ್ಟೋ ಅಷ್ಟೇ ವೇಸ್ಟು ಜ್ಞಾನ ಇದ್ದು ಇಂಪ್ಲಿಮೆಂಟೇಷನ್ ಇಲ್ಲಿ. ಅದಕ್ಕಂದ್ರು ಜಗನ್ನಾಥದಾಸರು, ತಿಳಿಯೋದು ಒಂದು ಡಿಪಾರ್ಟ್ಮೆಂಟ್ ಆದರೆ ತಿಳಿದ ಮೇಲೆ ದೇವರನ್ನು ಭಜಿಸೋದು ಬಹಳ ದೊಡ್ಡದು. ತಿಳಿದು ಭಜಿಸುವುದೇ. ಏನನ್ನು ಭಜಿಸಬೇಕು? ಸಿರಿನಿಲಯನ ಗುಣಗಳ, ದೇವರ ಗುಣಗಳನ್ನು. ಅದನ್ನು ದೇವರನ್ನು ಏನಂತ? ಇವನು ಸಿರಿನಿಲಯ ಅಂತ ಭಜಿಸು ಸಾಕು, ಇನ್ನೇನು ಬೇಡ. ಯಾರು ದೇವರು ಅಂದರೆ ಲಕ್ಷ್ಮೀಪತಿ ಅಂತ ದೇವರನ್ನು ಆರಾಧನೆ ಮಾಡು. ಇನ್ನೆಲ್ಲರೂ ಅದರಲ್ಲಿ ಬಂದು, ಸಾಮಾನ್ಯವಾಗಿ ನಾವು ನೀವೆಲ್ಲ ಲಕ್ಷ್ಮೀ ಆರಾಧನೆ ಮಾಡೋದು ಜಾಸ್ತಿ. ಲಕ್ಷ್ಮೀ ಆರಾಧನೆ ಸಂಪತ್ತು ಬರಲಿ 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 ಅಂತ ಬಹಳ ಮಂದಿ. ಅದು ದೇವರೇ ಹೇಳಿದ್ದಾನೆ, ಲಕ್ಷ್ಮೀ ಇದ್ದರೆ ಸಾಕು. ಕೆಲವರು ಭಯನೂ, ಸುಮ್ಮನೆ ನಾರಾಯಣ ಆರಾಧನೆ ಮಾಡೋ ವೈರಾಗ್ಯ ಬಂದುಬಿಟ್ರೆ ಕಷ್ಟಪ್ಪ, ನಾರಾಯಣ ದಯಮಾಡಿ ನೀ ಬರಬೇಡ, ನಿನ್ನ ಹೆಂಡತಿನ ಮಾತ್ರ ಕೊಟ್ಟು ಕಳಿಸು ಅಂತ. ದೇವರಂತ, ನನ್ನ ಹೆಂಡತಿ ಬಂದು ಅಂದರೆ ಮಹಾ ದುಃಖ ಪಡ್ತೀರಿ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ. ಅವ್ಯಕ್ತ ತತ್ವಕ್ಕೆ ಅಭಿಮಾನಿಯಾದ ಮಹಾಲಕ್ಷ್ಮೀ ದೇವಿಯಲ್ಲೇ ಯಾರಿಗೆ ಆಸೆ ಅಪೇಕ್ಷೆ, ಅವರು ಕ್ಲೇಶವೇ ಜಾಸ್ತಿ ಅಂತ. ತುಂಬ ತೊಂದರೆನೇ ಅದು. ಬರೀ ದುಡ್ಡು 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 ಆದರೆ ಅದು ಎಲ್ಲವನ್ನು ಬಿಟ್ಟುಬಿಡ್ತೀವಿ. ಮಾರಲ್ಸ್ ಎಲ್ಲ ಬಿಟ್ಟುಬಿಡ್ತೀವಿ, ಎಥಿಕ್ಸ್ ಎಲ್ಲ ಈಗ ಇಲ್ಲ ಎಲ್ಲರಿಗೂ ಅನುಭವವೇ ಅದು. ಎಲ್ಲವೂ ನಮ್ಮ ಪುರಂದರದಾಸರಂತ, ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ, ಗಂಟಾನು ಕಟ್ಟಲು ಕಲಿಸೋದು ರೊಕ್ಕ, ನೆಂಟಾರ ಇಷ್ಟಾರ ಮರೆಸೋದು ರೊಕ್ಕ. ಅದು ಘಕ್ಕಾನೇ ಹೋದರೆ ಘಾತ ಕಾರಣಕ್ಕ, ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ ಅಂತ. ಅದು ತುಂಬ ಆಯಿತು ಅಂದರೆ ಇಲ್ಲದ ಗುಣಗಳ ತರಿಸೋದು ರೊಕ್ಕ. ಇಲ್ಲದೇ ಇದ್ದ ಗುಣಗಳೆಲ್ಲ ಅವರೆಲ್ಲ ಮಾಡ್ತಾರೆ. ಏನು ಮಹಾವಿದ್ವಾಂಸರಪ್ಪ ಅವರು.
ಅವರೇನು ಬಾಯೇ ಬಿಡಲ್ಲ. ತುಂಬ ದೊಡ್ಡ ವಿದ್ವಾಂಸರ ಲಕ್ಷಣವೇ ಅದು, ಬಾಯೇ ಬಿಡಲ್ಲ. ಅದು ಹೇಗೆ ನಿಮಗೆ ಗೊತ್ತಾಯಿತು? 3 ಕೋಟಿ ರೂಪಾಯಿ ಇದೆ ಅವರಲ್ಲಿ, ಅವ್ರನ್ನ ವಿದ್ವಾಂಸರಲ್ಲ ಅಂದರೆ ಇನ್ಯಾರು ಅನ್ನಬೇಕು? ನಿನ್ನ ತಲೆ ಅಂತಾರೆ. ಇದು ಮನುಷ್ಯನ ದೌರ್ಬಲ್ಯ. ಶ್ರೀಪಾದರಾದ್ರೆ ಅವತ್ತೇ ಅಂದ್ರೆ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ಉಂಬಾಗ ಉಡುವಾಗ ಕೊಂಬಾಗ ಕೊಡುವಾಗ ಬೆಂಬಲಿಗರಾಗಿ ನಗುತ್ತಾಲಿಯರು. ಬೆಂಬಲತನ ತಪ್ಪಿ ಬಡತನ ಬಂದರೆ ಇಂಬು ನಿನಗಿಲ್ಲ ವೆಂಬುವರಯ್ಯ. ಕಾಡ ಬೆಳೆದಿಂಗಳು ಈ ಸಂಸಾರ ಕತ್ತಲೆ ಬೆಳೆದಿಂಗಳು. ನೀನು ಕೇವಲ ಹಣಕ್ಕಾಗಿ ಬದುಕದೆ ಅಂದರೆ ಇಷ್ಟೇ ಹಣೆ ಬರಾಗತ್ತೋ. ನನ್ನ ಹೆಂಡತಿಯಲ್ಲ, ನನ್ನ ಸಮೇತ ಹೆಂಡತಿ ಬರಬೇಕು. ಶ್ರೀನಿಲಯನ ಗುಣಗಳ ದೇವರು ಸಿರಿನಿಲಯ, ಲಕ್ಷ್ಮೀದೇವಿಗೂ ನಿಲಯ, ಲಕ್ಷ್ಮೀದೇವಿಗೂ ನಿಯಾಮಕ, ಲಕ್ಷ್ಮೀಪತಿ ಅಂಥೇಳಿ ಅದಕ್ಕೆ ಟೀಕಾರಾಯರು ಶ್ರೀಯಪತೆ ನಿತ್ಯ ಗಣಿತ ಗುಣಮಾಣಿಕ್ಯ ಅಂತ ಶ್ರೀಪತಿ ಅಂತಂದರು. ವ್ಯಾಸರಾಜರು ನವಮಿ ಲಕ್ಷ್ಮೀ ಸಹಾಯಂ ಅಂಥೇಳಿ ನ್ಯಾಯಾಮೃತದಲ್ಲಿ ಲಕ್ಷ್ಮೀಪತಿಯಾದ ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ. ಇನ್ನೊಂದು ಆಖ್ಯಾಯಿಕೆ ಅಂದರೆ ವ್ಯಾಸರಾಜರು ಮೊದಲು ಕೃಷ್ಣ ಅನ್ನುವ ಅಂಕಿತದಲ್ಲಿ ಮಾಡೋರಂತ, ಕನಸಲ್ಲಿ ಬಂದು ಹೇಳೋರಂತ, ಬರೀ ಕೃಷ್ಣ ಅನ್ಬೇಡಪ್ಪ, ನಮ್ಮ ಹೆಂಡತಿ ಜೊತೆನೇ ಇರ್ತೀವಿ, ಸಿರಿಕೃಷ್ಣ ಅನ್ನು ಅಂಥೇಳಿ ನೀನು ತಲೆ ಬೋಳಿಸ್ಕೊಂಡೇ ಇರಿ, ನಾವು ಜೊತೆಗೇ ಇರ್ತೀವಿ, ಆದ್ದರಿಂದ ಸಿರಿಕೃಷ್ಣ ಅಂತಾನೆ ಆಗಲಿ ಸ್ವಾಮಿ, ಸಿರಿಕೃಷ್ಣ ಅಂತ ಆಮೇಲೆ ಅಂಕಿತ ಮಾಡಿದ್ರು ಅಂತ. ಏನು ಮಹಾನುಭಾವರು ದೇವರ ಜೊತೆ ಆಟ ಆಡ್ಕೊಂಡವರು, ತನ್ನ ಭಕ್ತರ ಜೊತೆಯಲ್ಲಿ ಆಟ ದೇವರು ಆಡ್ತಾನೆ. ಸಿರಿಕೃಷ್ಣ ಅಂತ ಸಿರಿನಿಲಯನ ಗುಣಗಳ ಆ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡೋದೇ ಬದುಕಿದ್ದಕ್ಕೆ ಸಾರ್ಥಕ. ಯಾಕೆಂದರೆ ವೇದ ಹೇಳಿದ್ದದೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರವಿಸ್ಸಭಿಸಂಭಿಷಂತಿ ತದ್ವಿಜಿಜ್ಞಾಸಸ್ವ. ಅವನನ್ನು ತಿಳಿ ಏನಂತ, ಗುಣಪರಿಪೂರ್ಣ ಅಂತ, ಈ ಜಗತ್ತಿಗೆ ನಿರ್ಮಾಣ ಕರ್ತರು ಅವನು ಅಂತ ದೇವರನ್ನು ಚಿಂತನೆ ಮಾಡು, ಅದು ಬದುಕಿದ್ದಕ್ಕೆ ಸಾರ್ಥಕ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ತಿಳಿದ ಮೇಲೆ ಅವನನ್ನು ಭಜನೆ ಮಾಡು. ನಮ್ಮೆಲ್ಲರ ರಕ್ಷಕ ಅವನು, ನಮ್ಮೆಲ್ಲರ ತಂದೆ ತಾಯಿ, ಈ ಜನ್ಮವನ್ನು ಕೊಟ್ಟವನು ಅವನು. ಅವನ ಇಚ್ಛೆ ಇಲ್ಲದೆ ಯಾವುದೂ ಆಗಲ್ಲ. ಲಕ್ಷ್ಮೀದೇವಿಯೇ ಅವನ ಅಣತಿಯಲ್ಲಿದ್ದಾಳೆ ಅಂದರೆ ಇನ್ನು ನಾವೆಲ್ಲ ಯಾವುದು ಅಂತ ಸಿರಿನಿಲಯನ ಗುಣಗಳ, ಅಥವಾ ಸಿರಿ ಅಂದರೆ ಸಂಪತ್ತು. ನಿಜವಾದ ಸಂಪತ್ತು ಅಂದರೆ ಈಗ ದುಡ್ಡು ಕಾಸು ಅದೆಲ್ಲ ಹಾಳಾಗೋದು. ದೊಡ್ಡ ಸಂಪತ್ತು ಆರೋಗ್ಯ. ಅದಿದ್ದರೆ ಅವ್ರಿಗಿನ್ನ ಪುಣ್ಯಾತ್ಮರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಚೆನ್ನಾಗಿದೆ, ಏನೋ ದೇವರು ಗಟ್ಟಿಮುಟ್ಟಿಯಾಗಿ ಇಟ್ಟಿಯಾನಪ್ಪ, ಅದೇ ದೊಡ್ಡ ಸಂಪತ್ತು ಅಂತ. ಇಲ್ಲ, ಏನೇನೋ ಹೊಸ ರೋಗ, ಅದು ದೊಡ್ಡ ಆರೋಗ್ಯವೇ ಭಾಗ್ಯ. ಈಗ ನಮ್ಮವರೇ ಡಾಕ್ಟ್ರ್ ಇರ್ಬೋದು, ನಮ್ಮಲ್ಲಿ ಇನ್ಶೂರೆನ್ಸ್ ಇರ್ಬೋದು, ನಮಗೇನ್ರಿ ಏನಾದರೂ ಇನ್ಶೂರೆನ್ಸ್ ಕೊಡೋದು ಸರಿ. ನೋವು ಇಂಜೆಕ್ಷನ್ನು ಇನ್ಶೂರೆನ್ಸ್ ಅವ್ರಿಗೇನು ಕೊಡೋಲ್ಲ, ನಿಂಗೆ ಕೊಟ್ಟು ಸಾಯೋದಲ್ಲ. ನಮಗೇನು ಬೇಕಾದಾಗಲಿ ಇಂಜೆಕ್ಷನ್ ಎಲ್ಲ ಫ್ರೀ ಅಂದರೆ ನಿನಗೆ ನೋವು ಫ್ರೀ ಅಂಥೇಳಿ ಎಲ್ಲ ಮಾಡಲಿಕ್ಕಾಗಲ್ಲ. ಯಾವನೊಂದ ಫ್ರೀಗ ಅವಸ್ಥೆ ಫಿನೈಲ್ ನನ್ನ ತಾಗ್ತಾ ಅಂತ, ಫ್ರೀಯಾಗಿ ಬಂದರೆ ಫಿನೈಲ್ ನನ್ನ ಕುಡಿ. ಹೌದು, ಸಾಯ್ತಿ ಒದ್ದಾಟ. ನಿಂಗೆ ಇನ್ಶೂರೆನ್ಸ್ ಇರ್ಬೋದು, ನಿಮ್ಮ ಮಗನೇ ದೊಡ್ಡ ಪೋಸ್ಟಲ್ಲಿ ಇರ್ಬೋದು, ನೋವು ಅನುಭವಿಸೋನು ಯಾರು? ಅದು ದೊಡ್ಡ ಭಾಗ್ಯ ಅಂದರೆ ಆರೋಗ್ಯ, ಅದು ದೊಡ್ಡ ಸಂಪತ್ತು, ಅದು ಕೊಡಬೇಕು. ಆ ಆರೋಗ್ಯ ಕೆಡಲಿಕ್ಕೆ ಕಾರಣ ಏನು ಅಂದರೆ ಪಾಪ, ಜನ್ಮಾಂತರದ ಪಾಪ. ಅದನ್ನು ದೇವರೇ ನೀ ದೂರ ಮಾಡು. ನೀನು ಧನ್ವಂತರತಿ ಅಂದರು. ಧನ್ವನ್ ಅಂದರೆ ಪಾಪಗಳು, ಅದನ್ನು ತರತಿ ದಾಟಿಸ್ತಾನಂತ. ಧನ್ವಂತರಿಂಗ ರುಚಿ ಧನ್ವಂತರಿತರು ಧನ್ವಂತರಿ ಭವಸುಧಾ ಭಾನ್ವಂತರಾವಸತ ಧನ್ವಂತರಾಧಿಕೃತ ತನ್ವಂತರೌಷಧನಿದೆ ಧನ್ವಂತರಂಗಜೋಬು ಧನ್ವಂತಮಜಿಷು ವಿತನ್ವನ್ಮಬ್ಧಿತನಯ ಸೂನ್ವಂತಕಾತ್ಮಹೃದ ತನ್ವಂತರಾವಯವ ತನ್ವಂತರಾರ್ತಿ ಜಲಧೌ. ಹೇ ಧನ್ವಂತರಿ,
ಧನ್ವಂತರೇ, ಅಂಗರುಚಿ ಧನ್ವಂತರೇ, ಕಾಂತಿಯುಕ್ತವಾದ ದೇಹವುಳ್ಳ ಭಗವಂತ, ನನ್ನ ಪಾಪಗಳನ್ನೆಲ್ಲ ನೀನು ದೂರ ಮಾಡು, ನನಗೊಂದು ನೀನು ದೋಣಿಯಾಗು, ತರೀಭವ, ಸಂಸಾರ ಸಾಗರವನ್ನು ದಾಟಲಿಕ್ಕೆ ನೀನೇ ದೊಡ್ಡ ದೋಣಿಯಾಗು. ನಿಜವಾದ ಸಂಪತ್ತು ಆರೋಗ್ಯ, ಅದು ಒಂದು. ಇನ್ನೂ ಒಂದು ಸಂಪತ್ತು ಅಂದರೆ ಆಯುಷ್ಯ. ಆಸೆ ಇದೆ, ಆರೋಗ್ಯ ಇದೆ, ಆಯುಷ್ಯವೇ ಇಲ್ಲಾಂದ್ರೆ ಏನು ಸಾಯಬೇಕು? ಈ ಜಗನ್ನಾಥದಾಸರೇ ಹೇಳಿದ್ದಾರೆ, ಆರೋಗ್ಯ, ಆಯುಷ್ಯ, ಐಶ್ವರ್ಯವೆಂಬ 3 ವಿಧ ಸಾಧನಗಳು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವೋ. ಗೋಪಾಲದಾಸರು ಜಗನ್ನಾಥದಾಸರನ್ನು ಕೂಡಿಸ್ಕೊಂಡು ಅವರಂತಾರೆ, ನಮ್ಮಪ್ಪ ಎನ್ನ ಭಿನ್ನಪ ಕೇಳೋ, ಧನ್ವಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇವಲ, ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಪುದೋ. ಆಯುಷ್ಯವೇ ಇಲ್ಲಾಂದ್ರೆ ಏನು ಸಾಯ್ಬೇಕ್ರಿ? ಏನೋ ಸಾಧನೆ ಮಾಡಬೇಕು ಅಂತ ತುಂಬ ಅಪೇಕ್ಷೆ ಇದೆ, ಆಯುಷ್ಯವೇ ಇಲ್ಲ ಅಂದರೆ. ಆರೋಗ್ಯ ಒಂದು ಸಂಪತ್ತು. ಸ್ವಾಮಿ ಆಯುಷ್ಯ ಕೊಡು. ಆರೋಗ್ಯ ಆಯುಷ್ಯ ಎರಡೂ ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡಿದ್ರೆ ಅದರಷ್ಟು ದೊಡ್ಡ ವಿಪತ್ತಿಲ್ಲ. ಹಾಗಾಗಿ ಒಳ್ಳೆ ಜ್ಞಾನ ಸಂಪತ್ತನ್ನು ಕೊಡು. ಆ ಜ್ಞಾನ ಸಂಪತ್ತು ಅದಿದ್ದರೆ ಈ ಸಂಪತ್ತು ನಗಣ್ಯ ಅಂತಾನಾಗತ್ತೆ. ಮತ್ತು ಈ ಸಂಪತ್ತು ಬೇಡ ಅಂದ್ರೂ ಬರುತ್ತೆ, ಒದ್ದಂಟೆ ಡಬ್ಬು ಬೇಡ ಅಂದರೂ ಬಂದೇ ಬರುತ್ತೆ. ಅದು ಎಷ್ಟು ಸಂಪತ್ತಿದ್ರೂ ತಿನ್ನೋದು ಇಷ್ಟ ಇಲ್ಲೇನ್ರಿ? ಏನು 8 ರೂಮ್ ಮನೆ ಅಂಥೇಳಿ 10 ನಿಮಿಷಕ್ಕೆ ಒಂದೊಂದು ರೂಮಲ್ಲಿ ಏನು ಬಿದ್ದುಗೋಮಲ್ಲ, ರಾತ್ರಿ ಒಂದು ಕಡೆ ಮಲಗಿ ಬೆಳಗ್ಗೆನೇ ಹೇಳೋದು. ದೇವರನ್ನು ಸ್ವಾಮಿ ನಿಜವಾದ ಸಂಪತ್ತು ಅಂದರೆ ಆರೋಗ್ಯ, ಐಶ್ವರ್ಯ. ಎಲ್ಲಕ್ಕಿಂತ ಹೆಚ್ಚು ಆರೋಗ್ಯ, ಆಯುಷ್ಯ. ದೊಡ್ಡ ಸಂಪತ್ತು ಅಂತಂದರೆ ನಿನ್ನನ್ನು ತಿಳಿಯುವ ಭಾಗ್ಯ, ನಿನ್ನನ್ನು ತಿಳಿದವರ ಸಂಘ. ಅಷ್ಟನ್ನು ಕೊಡು, ಅದಕ್ಕಿನ್ನ ದೊಡ್ಡ ಭಾಗ್ಯ ಇನ್ಯಾವುದೂ ಇಲ್ಲ ಅಂತ. ಇದನ್ನು ಕೊಡಬೇಕು ಅಂದರೆ ಜನ್ಮಾಂತರದ ಪಾಪಗಳು ಹೋಗಬೇಕು. ಅದು ಹೋಗಬೇಕು ಅಂದರೆ ಆ ನಿಯಾಮಕನಾದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದ್ದಾರೆ. ನಾಳೆಯಿಂದ ಪದ್ಯಗಳನ್ನು ನೋಡು, ಏನೇನು ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕವ, ಇದು ಮಾಡಿದ್ದೀವ ಬಿಟ್ಟಿದ್ದೀವ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು.